ओंकारमंत्रसंयुक्तं नित्यं ध्यायन्ति योगिनः कामदं मोक्षदं तस्मै ओंकाराय नमो नमः। नमस्ते देवदेवेश नमस्ते परमेश्वरा नमस्ते वृषभारूढ़ा नकाराय नमो नमः। महादेवं महात्मानं महापातकनाशनं महापापहरं वन्दे मकाराय नमो नमः। शिवं शान्तं जगन्नाथं लोकानुग्रहकारणं शिवमेकं परं वन्दे शिकाराय नमो नमः। वाहनं वृषभो यस्य वासुकिः कण्ठभूषणं वामे शक्तिधरं वन्दे वकाराय नमो नमः। यत्र कुत्र स्थितं देवं सर्वव्यापिनमीश्वरं यल्लिङ्गं पूजये नित्यं यकाराय नमो नमः यकाराय नमो नमः। त्रैलोक्य संपदालेख्य समुल्लेखन वित्तये ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ವಿವಾಹ ಶ್ರೀಶೈಲದ ಜಗದ್ಗುರು ಮಹಾಸನ್ನಿಧಿಯವರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಯಡೂರು ವೀರಭದ್ರೇಶ್ವರರನ್ನು ಹಾಗೂ ಭದ್ರಕಾಳಿ ದೇವಿಯನ್ನು ಸ್ಮರಿಸಿ ಕುಡ್ಚಿ ಪಟ್ಟಣದ ಕ್ಷೇತ್ರದ ಆರಾಧ್ಯ ದೈವವನ್ನು ಕೂಡ ಸ್ಮರಿಸಿಕೊಂಡು ಮಾಸದಲ್ಲಿ ಒಂದು ದಿನವಾದರೂ ನಾವು ಶರಣರ ಅನುಭವವನ್ನು ಕೇಳಬೇಕು ಅನ್ನುವಂಥ ದೃಷ್ಟಿಯಿಂದ ಎಲ್ಲ ಕೆಲಸ ಕಾರ್ಯಗಳನ್ನು ಬದಿಗೊತ್ತಿ ಇಂತಹ ಧರ್ಮ ಕಾರ್ಯದಲ್ಲಿ ಪಾಲ್ಗೊಂಡಿರುವಂತಹ ಈ ಊರಿನ ಸಮಸ್ತ ಹಿರಿಯರೇ, ತಾಯಂದಿರೇ ಹಾಗೂ ಮುದ್ದು ಮಕ್ಕಳೇ, ತಮ್ಮೆಲ್ಲರಿಗೂ ಶರಣಾರ್ಥಿ. ತಿಂಗಳಿಗೆ ಒಂದು ಸಾರಿ ನಡೆಯುವಂಥದ್ದು ಇದು ಮಾಸಿಕ ಒಂದು ಕಾರ್ಯಕ್ರಮ. ಶುರು ಮಾಡಿದ್ದೀವಿ, ಶುರು ಮಾಡಿಬಿಟ್ರೆ ಸಾಕ್ಪಾತ್ ನಾವು ಅಂದ್ಕೊಂಡಿದ್ದೀವಿ, ಹೊಳ್ಳಿ ನಮಗೂ ಗಂಟು ಬೀಳ್ತಿರೋದು ಗೊತ್ತಿದ್ದಿಲ್ಲ ನಮಗೆ. ಭಾಳ ಸಂತೋಷ ಅನಿಸ್ತೈತಿ. ಯಾಕಂದ್ರೆ ವರ್ತಮಾನ ಪರಿಸ್ಥಿತಿಯೊಳಗೂ ಒಂದಿಷ್ಟು ಸಮಯವನ್ನು ಅನುಭವಕ್ಕೆ ಕೇಟಾಯಿಸಿಡ್ತೀರಿ ಅಂದ್ರೆ ಇದು ಸಂತೋಷದ ಸುದ್ದಿ. ಭಾಳ ಸಂತೋಷ ಅನಿಸ್ತೈತಿ. ಯಾಕಂದ್ರೆ ವರ್ತಮಾನ ಪರಿಸ್ಥಿತಿಯೊಳಗೂ ಒಂದಿಷ್ಟು ಸಮಯವನ್ನು ಅನುಭವಕ್ಕೆ ಕೇಟಾಯಿಸಿಡ್ತೀರಿ ಅಂದ್ರೆ ಇದು ಸಂತೋಷದ ಸುದ್ದಿ. ಸಮಾಜದೊಳಗೆ ನಡೆಯುವಂತಹ ಎಲ್ಲ ಕೆಲಸ ಕಾರ್ಯಗಳನ್ನು ನೋಡ್ತಾ ಇರುವಂಥ ನೀವು ಒಂದಿಷ್ಟು ಸಮಯವನ್ನು ನಾವು ಶರಣರ ಅನುಭವವನ್ನು ಕೇಳುವುದಕ್ಕಾಗಿ, ಒಂದಿಷ್ಟು ಧರ್ಮ ಕಾರ್ಯವನ್ನು ಮಾಡುವುದಕ್ಕಾಗಿ ಸಮಯವನ್ನು ಇಡ್ತೀವಿ ಅಂದರೆ ಅದೊಂದು ವಿಶೇಷವಾಗಿರುವಂಥದ್ದು. ಈ ವರ್ತಮಾನದೊಳಗೆ ಮೊಬೈಲ್ ನೋಡ್ಕೊಂತ ನಾವು ತಾಸುಗಟ್ಟಲೆ ಟೈಮ್ ಕಳಿತೀವಿ, ಅದ್ರಾಗ ಟೈಮ್ ಹೋಗಿದ್ದೇ ಗೊತ್ತಾಗಂಗಿಲ್ಲ. ಆದ್ರೆ ಎಲ್ಲೋ ಒಂದು ಕಡೆ ಪ್ರವಚನ ನಡೆದೈತಿ, 4 ಶರಣರ ನುಡಿಗಳು ಹೇಳಕತ್ತಾರ ಅಂತಂದ್ರೆ ಅಲ್ಲಿ ಕುಂತೀವಿ ಅಂದ್ರೆ ಯಾವಾಗ ಮುಗಿತಪ್ಪ ಪರಮಾತ್ಮ ಅನಿಸ್ತಿರ್ತೈತಿ ನಮಗೆ. ಯಾವಾಗ ಮುಗಿಸ್ತಾರೋ ಮಾರಾಯ, ಟೈಮ್ ಆಯಿತು, ಊಟದ ಟೈಮ್ ಆಯ್ತು, ಮನೆಗೆ ಹೋಗೋ ಟೈಮ್ ಆಯ್ತು ಅನಿಸ್ತಿರ್ತೈತೆ. ಆದ್ರೆ ಮೊಬೈಲ್ ಕೈಯಾಗಿದ್ದಾಗ ಆ ವಿಚಾರ ಬರೋಂಗಿಲ್ಲ.
ಶರಣರು ಒಂದು ಮಾತು ಬರೀತಾರೆ, ಏನಂದ್ರೆ ಒಲೆಯಲ್ಲಿ ಅಟ್ಟುಂಬೊಡೆ. ನೋಡ್ರಿ, ಅಡುಗೆ ಮಾಡ್ತೀರಿ, ಈಗ ಅದು ಹಿಂದಿನ ಕಾಲ ಹೋಯ್ತು. ಈಗ ಈ ವಚನ ಹೇಳ್ಬೇಕಂದ್ರೆ ಒಂದಿಷ್ಟು ನಾವು ಕೂಡ ಪರಿವರ್ತನೆ ಮಾಡ್ಬೇಕು ಅನ್ಸಾಗೈತೆ ನಮಗೆ. ಆವಾಗ ಒಲಿ ಇದ್ದು ಈಗ ಒಲಿ ಅಂದರೆ ಏನು ರೀ ಅಂತ ಕೇಳ್ತಾರೆ. ಹೀಗೆ ಗ್ಯಾಸ್ನಲ್ಲಿ ಅಟ್ಟುಂಬೊಡೆ ಅನ್ಬೇಕಾಗೈತೆ ನಾವು. ಅದನ್ನು ತಿರುಚಬೇಕಾಗೈತೆ. ಒಲೆಯಲ್ಲಿ ಅಟ್ಟುಂಬೊಡೆ ಹೊಗೆಯುಂಟು ಹಗೆಯುಂಟು ಧಗೆಯುಂಟು. ನಿಮ್ಗೆ ಗೊತ್ತೈತಿ, ಒಲಿ ಮುಂದೆ ಕೂತು ಅಡುಗೆ ಮಾಡಿದವ್ರ ಪರಿಸ್ಥಿತಿ ಬೇರೆ, ನೋಡಿದವ್ರಿಗೆ ಗೊತ್ತಾಗಂಗಿಲ್ಲ, ಅದು ಮಾಡಿದವ್ರಿಗೆ ಅಷ್ಟೇ ಗೊತ್ತ. ಹೊಗೆ ಉಂಟು ಹಗೆ ಉಂಟು ಧಗೆ ಉಂಟು. ಕಾವಾಕೈತಿ, ಹೊಗೆ ಬರ್ತೈತಿ, ತ್ರಾಸಕ್ಕೈತಿ. ಇದೆಲ್ಲ ಒಲಿ ಒಳಗೆ ಅಡುಗೆ ಮಾಡೋವ್ರಿಗೆ ಅನುಭವಕ್ಕೆ ಬಂದಿರ್ತೈತಿ. ವಚನಕಾರ ಏನು ಬರೀತಾನಂದ್ರೆ, ಒಲೆಯಲ್ಲಿ ಅಟ್ಟುಂಬೊಡೆ ಹೊಗೆಯುಂಟು ಹಗೆಯುಂಟು ಧಗೆಯುಂಟು, ತಲೆಯಲ್ಲಿ ಅಟ್ಟುಂಬೊಡೆ ಹೊಗೆಯಿಲ್ಲ ಹಗೆಯಿಲ್ಲ ಧಗೆಯಿಲ್ಲ. ಎರಡು ಕಡೆ ಅಡುಗೆ ಮಾಡ್ಬೋದಂತ. ಒಲ್ಯಾಗ ಅಡುಗೆ ಮಾಡ್ಬೋದು, ಒಲೆ ಒಳಗೆ ಅಡುಗೆ ಮಾಡಿದ್ವಿ ಅಂದ್ರೆ ನಮಗೆ ಹೊಗೆ ಹತ್ತೈತಿ, ಕಾವಾಕೈತಿ, ತ್ರಾಸಕ್ಕೈತಿ. ಆದ್ರೆ ತಲೆ ಒಳಗೆ ಅಡುಗೆ ಮಾಡೋದು ಒಂದು ಪದ್ಧತಿ ಐತಂತ. ಆ ತಲೆ ಒಳಗೆ ಅಡುಗೆ ಮಾಡಿ ನಾವು ಊಟ ಮಾಡೋಕ್ಕೆ ಪ್ರಯತ್ನ ಮಾಡಿದೀವಿ ಅಂದ್ರೆ, ತಲೆ ಒಳಗೆ ಅಡುಗೆ ಮಾಡಕ್ಕೆ ಹತ್ತೀವಿ ಅಂದ್ರೆ ಹೊಗೆ ಬರಂಗಿಲ್ಲಂತ, ಕಾವಾಗಂಗಿಲ್ಲಂತ, ಯಾವುದೇ ರೀತಿಯ ತ್ರಾಸಾಗಂಗಿಲ್ಲ. ಒಲೆಯಲ್ಲಿ ಅಟ್ಟುಂಬೊಡೆ ಹೊಗೆಯುಂಟು ಹಗೆಯುಂಟು ಧಗೆಯುಂಟು, ತಲೆಯಲ್ಲಿ ಅಟ್ಟುಂಬೊಡೆ ಹೊಗೆಯಿಲ್ಲ ಹಗೆಯಿಲ್ಲ ಧಗೆಯಿಲ್ಲ. ಆದರೆ ಕಳವಳ ವ್ಯಕ್ತಪಡಿಸ್ತಾನ ಆ ಕವಿ. ಆದರೆ ಲೋಕದ ಜನ ಒಲೆಯಲ್ಲೇ ಅಟ್ಟುಂಬುವರಲ್ಲದೆ ತಲೆಯಲ್ಲಿ ಅಟ್ಟುಂಬುವರಿಲ್ಲ ಅಂತ ಹೇಳ್ತಾರೆ. ವರ್ತಮಾನದೊಳಗೆ ಗ್ಯಾಸ್ ಮೇಲೆ ಅಡುಗೆ ಮಾಡಿ ಚಲೋ ಚಲೋ ಅಡುಗೆ ಮಾಡಿ ಉಣ್ಣೋರು ಭಾಳ ಜನ ಆದಾರ. ಖರೆ ತಲೆ ಒಳಗೆ ಒಂದಿಷ್ಟು ಆಧ್ಯಾತ್ಮದ ಚಿಂತನೆಯನ್ನು ಮಾಡಿ ಊಟ ಮಾಡುವಂಥವ್ರು ಬಹಳ ಕಡಿಮೆ ಅದಾರ. ನಮ್ಮ ಕುಡ್ಚಿ ಪಟ್ಟಣದೊಳಗೆ ಇಂಥ ವ್ಯಕ್ತಿಗಳದಾರಂದ್ರೆ ಹೆಮ್ಮೆ ಅನ್ನಿಸ್ತೈತಲ್ಲ. ವರ್ತಮಾನದೊಳಗೂ ತಲೆ ಒಳಗೆ ಒಂದಿಷ್ಟು ಸಮಯ ಅಡುಗೆ ಮಾಡಿ ಊಟ ಮಾಡ್ಬೇಕಂತ ಹೇಳಿ ಬಂದವ್ರು ನೀವೆಲ್ಲರೂ ಅದಿರಲ್ಲ. ನಿಮಗೆ ಒಂದು ಇಂತಹ ಭಾಗ್ಯ ಐತಂದ್ರೆ, ತಲೆ ಒಳಗೆ ಅಡುಗೆ ಮಾಡಿ ಊಟ ಮಾಡುವಂಥ ಭಾಗ್ಯ ಈ ಕುಡ್ಚಿ ಪಟ್ಟಣದೊಳಗೆ ಸಾವಿರಾರು ಲಕ್ಷಾಂತರ ಜನ ಇದ್ದರೂ ಸಹಿತ ತಲೆ ಒಳಗೆ ಅಡುಗೆ ಮಾಡಿ ಊಟ ಮಾಡುವಂಥ ಬುದ್ಧಿ ಯಾರಿಗೆ ಬಂದೈತೆ ಅಂದ್ರೆ ಈ ಹಾಲ್ನಾಗ ಬಂದು ಕುಂತವ್ರಿಗೆ ಅಷ್ಟೇ ಬಂದಿದೆ. ಇದು ಭಾಳ ಇಂಪಾರ್ಟೆಂಟ್. ಒಲ್ಯಾಗ ಅಡುಗೆ ಮಾಡಿ ಊಟ ಮಾಡಿರುವಂಥದ್ದು ಅದು ಕ್ಷಣಿಕ 3 ರಿಂದ 4 ಗಂಟೆ ಮಾತ್ರ ನಮ್ಮನ್ನು ತೃಪ್ತಿಪಡಿಸ್ತೈತಿ. ಆದ್ರೆ ಈಗೇನು ನೀವು ಮಾಡಕ್ಕೆ ಬಂದಿರಲ್ಲ, ತಲೆ ಒಳಗೆ ಊಟ ಮಾಡೋದಂತಾರೆ. ಇದು ಹೊಟ್ಟೆ ಬುತ್ತಿ ಬೇರೆ, ನತ್ತಿ ಬುತ್ತಿ ಬೇರೆ. ಈಗ ನೀವೆಲ್ಲರೂ ಏನು ಕಟ್ಕೊಳಕತ್ತೀರಿ ಅಂದ್ರೆ ನೆತ್ತಿ ಬುತ್ತಿ ಕಟ್ಕೊಳಕ್ಕೆ ಬಂದಿರಿ. ತಲೆಯಲ್ಲಿ ಅಟ್ಟುಂಬೊಡೆ ಅಂತ ಹೇಳಿದಲ್ಲ, ಅದಕ್ಕೆ ಇದೇ ಸಾಕ್ಷಿ. ಈ ಒಂದು ವೇಳೆ ತಲೆ ಒಳಗೆ ಅಡುಗೆ ಮಾಡಿ ಊಟ ನಾವು ಮಾಡಿದೀವಿ ಅಂದ್ರೆ ಇದು 4, 3, 5 ತಾಸುಗಟ್ಟಲೆ ಬರಂಗಿಲ್ಲ. ಇದು ನಮ್ಮ ಜೀವನ ಪರ್ಯಂತರ ಬರ್ತೈತಿ ಅಂಥೇಳಿ ಅವ್ರು ಹೇಳ್ಕೊಂಬರ್ತಾರೆ. ಅದಕ್ಕೆ ಇಂತಹ ಸತ್ಸಂಗಗಳಲ್ಲಿ, ಧರ್ಮ ಕಾರ್ಯಗಳಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡೋದು. ಮೊನ್ನೆ ಸರಿ ಬಂದಾಗ ಹೇಳಿವಿ ನಾವು, ಏನು ಹೇಳಿವ್ರಿ? ನಿಮಗ ನೆನಪಿಲ್ಲ ಸ್ವಾಮಿಗಳೇನು, ನಮಗೆಲ್ಲಿ ಮೊನ್ನಾಗ ನೆನಪಿರುತ್ತೆ. ಈ ಜೀವನ ಶಾಶ್ವತ ಅಲ್ಲ. ಇದು ಜೀವನ ಶಾಶ್ವತ ಅಲ್ಲ. ಯಾರು ಯಾವತ್ತು ಹೋಗ್ತೀವೋ ಗೊತ್ತಿಲ್ಲ. ಇರುವಷ್ಟು ದಿನ ಒಳ್ಳೆಯವರಾಗಿ ಬದುಕೋದು, ಇರುವಷ್ಟು ದಿನ ಭಗವಂತನ ಸಾಮೀಪ್ಯಕ್ಕೆ ಹೋಗುವುದಕ್ಕೆ ಪ್ರಯತ್ನ ಮಾಡೋದು, ದೇವರ ನಾಮಸ್ಮರಣೆಯಲ್ಲಿ ತೊಡಗೊಳ್ಳೋದು, ಒಳ್ಳೆಯ ವಿಚಾರಗಳನ್ನು ಮಾಡೋದು, ಸತ್ಕಾರ್ಯಗಳನ್ನು ಮಾಡೋದು, ಉತ್ತಮರಿಗೆ ದಾನವನ್ನು ಮಾಡೋದು, ಅನ್ನದಾನವನ್ನು ಮಾಡೋದು. ಇಂತಹ ಕ್ರಿಯೆಗಳನ್ನು ನಮ್ಮ ಜೀವನದೊಳಗೆ ನಾವು ರೂಢಿಸ್ಕೊಂಡಿವಂದ್ರೆ ಆ ಭಗವಂತನ ಅನುಗ್ರಹ ನಮಗೆ ಆಕೈತೇವೋ ಇಲ್ಲೋ ಗೊತ್ತಿಲ್ಲ. ನಮ್ಮ ಮನಸ್ಸಿಗೆ ಇಷ್ಟು ತೃಪ್ತಿ ಸಿಗ್ತೈತಲ್ಲ, ಆ ಭಗವಂತ ಪ್ರತ್ಯಕ್ಷ ಆಗಿ ನಮಗೆ ಆಶೀರ್ವಾದ ಮಾಡಿ ವರ ಕೊಟ್ಟೋದಕ್ಕಿಂತ ಹೆಚ್ಚಿಗೆ ಆನಂದ ನಮ್ಮ ಮನಸ್ಸಿಗೆ ಅಕ್ಕಿರ್ತೈತಿ. ಅದು ದಾನದಲ್ಲಿರುವಂತಹ ಗುಣ, ಸತ್ಪಾತ್ರದಲ್ಲಿರುವಂತಹ ಗುಣ, ಸತ್ಸಂಗದಲ್ಲಿರುವಂಥದ್ದು.
ಆ ಪಾಪ ತಾಯಿಯಂದ್ರೆ ಇವರು ನೋಡ್ರಿ, ಇವತ್ತು ಅವರು ಪ್ರಸಾದ ಸೇವೆಯನ್ನು ಮಾಡ್ಯಾರಂತ. ಈ ಒಂದು ಸತ್ಸಂಗ ಎಷ್ಟು ಕೆಲಸ ಮಾಡ್ತೈತೆ ಅನ್ನೋದು ಒಂದು ಸಾರಿ ನಾವು ವಿಚಾರ ಮಾಡಬೇಕು. ಬಸ್ನೇ ನೋಡಿದ್ರೆ ನೀವು ಡ್ರೈವರ್ನ ಹಿಂದೆ ಒಂದು ಬೋರ್ಡ್ ಹಚ್ಚಿರ್ತಾರೆ, DVG ಬರೆದಿರುವಂಥ ಒಂದು ಪದ್ಯದ ಒಂದು 2 ಲೈನ್ ಹಚ್ಚಿರ್ತಾರೆ ನೋಡಿರಿ. ಇರುವ ಭಾಗ್ಯವ ನೆನೆದು ಬಾರೆನೆಂಬುದ ಬಿಡು ಹರುಷಕ್ಕಿದೆ ದಾರಿ. ಇರುವ ಭಾಗ್ಯವ ನೆನೆದು ಬಾರೆನೆಂಬುದ ಬಿಡು ಹರುಷಕ್ಕಿದೆ ದಾರಿ. ಈ ಮಾತನ್ನು ಬಸ್ನ್ಯಾಗ ಯಾಕೆ ಬರೋದ್ರು ಅಂದ್ರೆ, ಲೇ ಹುಚ್ಚ ಪೋಡ್ರ, ಬಸ್ ಬಂದೈತಿ, ಈ ಬಸ್ ಬಂದಿರುವಂಥ ಬಸ್ನ್ಯಾಗ ಹತ್ತಿರೋ ಬೇರೆ ಬಸ್ಗೆ ಯಾಕೆ ಹಾದಿ ಕಾಯ್ಕೋದು ಕುಂಡಿರ್ತೀರಿ ಅಂತೇಳಿ ಅವರು ಸಾರಿಗೆ ಸಂಸ್ಥೆಯವರು ಅದನ್ನು ವಿಚಾರ ಮಾಡಿ ಆ ಲೈನನ್ನು ಅಲ್ಲಿ ಬರೋದ್ರು. ಆದ್ರೆ DVG ಅವರು ಬರೆದಿರುವಂತಹ ಅಂತರಾರ್ಥವೇ ಬೇರೆ ಐತೆ. DVG ಅವರು ಯಾಕೆ ಆ ಶಬ್ದವನ್ನು ಆ ಲೈನನ್ನು ಬಳಕೆ ಮಾಡ್ರು ಅಂದ್ರೆ, ಇರುವ ಭಾಗ್ಯವನ್ನೆನೆದು ಬಾರೆನೆಂಬುದ ಬಿಡು. ನಾವು ಇವತ್ತು ಹೆಂಗದೀವಿ ಅಂದ್ರೆ, ಮನೆಯೊಳಗೆ 4 ಜನ ಅದೀವಿ, 3 ಹೊತ್ತು ನಾವು ಹೊಟ್ಟೆ ತುಂಬ ಊಟ ಮಾಡಕತ್ತೀವಿ. 4 ಜನರಿಗೆ ಒಳ್ಳೇದು ಮಾಡುವಂಥ ಬುದ್ಧಿ ನಮಗೈತಿ, 4 ಜನರಿಗೆ ಉಪಕಾರ ಮಾಡುವಂಥ ಮನೋಭಾವ ನಮ್ಮಲ್ಲಿ ಬರಾಕತ್ತೈತಿ. ತಿಂಗಳಿಗೆ ಒಂದು ಸಾರಿ ಇಂಥ ಕಾರ್ಯಕ್ರಮದೊಳಗೆ ಸತ್ಸಂಗದೊಳಗೆ ಪಾಲ್ಗೊಳ್ಬೇಕು ಅನ್ನುವಂಥ ಬುದ್ಧಿ ನಮಗೆ ಬರಾಕತ್ತೈತಿ ಅಂದ್ರೆ ಇಷ್ಟ ಸಾಕು. ಇದನ್ನು ನಾವು ನೆನೆದುಕೊಂಡು, ಇದನ್ನು ನಾವು ನೆನೆಸ್ಕೊಂಡು ಆರಾಮಾಗಿರಬೇಕು ಅಂತ ಹೇಳ್ತಾರೆ ಅವರು. ಇದನ್ನು ನಾವು ಬಿಟ್ಟು ಏನು ಮಾಡಕತ್ತೀವಿ ಅಂದ್ರೆ, ಮಾರಾಯ ಈ ಸದ್ದ ಧಾರಾವಾಹಿ ನಡೆದಿತ್ತು, ಸುಮ್ಮ ಬಿಟ್ಟು ಬನ್ನಿ, ಈಗ ಪ್ರವಚನ ನಡೆದೈತಿ, ಇದನ್ನು ಬಿಟ್ಟು ಇರುವ ಭಾಗ್ಯವ ನೆನೆದು ಬಾರೆನೆಂಬುದ ಬಿಡು. ಅದು ಮನೆಯಾಗೈತಿ, ಅದೇನು ನಿಮ್ಗೆ ಇಲ್ಲಿ ಬರಂಗಿಲ್ಲ, ಅದೇನು ನಿಮ್ಮನ್ನ ಕರೆಯಂಗಿಲ್ಲ. ಆದ್ರೆ ಅದನ್ನು ನಾವು ನೆನೆಸ್ಕೋತೀವಿ ಅಂದ್ರೆ ಅದಕ್ಕೆ ಏನು ಹೇಳ್ತಾರೆ ಅಂದ್ರೆ, ಬಾರೆನೆಂಬುದ ಬಿಡು ಹರುಷಕ್ಕಿದೆ ದಾರಿ. ಇರುವುದನ್ನು ನೆನೆಸ್ಕೊಂಡು ನಾವು ಎಷ್ಟು ಸುಖವಾಗಿರ್ತೀವೋ ಮನುಷ್ಯ ಜೀವನದಲ್ಲಿ ಅಷ್ಟು ಅದ್ಭುತವಾಗಿರುವಂಥ ಜೀವನವನ್ನು ಸಾಗಿಸ್ತಾನೆ ಅಂತ ಹೇಳ್ತಾರೆ. ದಾನವನ್ನು ಮಾಡಿರುವಂಥ ತಾಯಿಯರನ್ನು ನೋಡಿದ್ರೆ, ಇಷ್ಟು ಜನ ಅದರಲ್ಲ, ಇಷ್ಟು ಜನರಿಗೆ ಅನ್ನದಾನ ಮಾಡುವಂಥ ಭಾಗ್ಯ ಯಾರಿಗೆ ಸಿಗುತ್ತೆ ಹೇಳ್ರಿ? ಕೋಟಿ ರೂಪಾಯಿ ಇರ್ತಾವೆ ನಮ್ಮ ಕಡೆ. ನೀವು ನೋಡಿರ್ತೀರಿ, ಅನೇಕ ಜನರನ್ನು ನೋಡಿರ್ತೀರಿ, ಎಷ್ಟೆಷ್ಟು ಸಂಪಾದನೆ ಮಾಡಿರ್ತಾರೆ. ಯಾರೋ ಭಿಕ್ಷುಕರು ಬಂದು 1-2 ರೂಪಾಯಿ ಕೊಡ್ರಿ ಅಂದ್ರೆ ಕಿಶಾಗಿಂದ 2 ರೂಪಾಯಿ ಚಿಲ್ಲರ್ ತೆಗೆದು ಅವ್ರಿಗೆ ಕೊಡೋಕ್ಕಾಗಂಗಿಲ್ಲ, ಅಷ್ಟು ಬುದ್ಧಿ ಭ್ರಷ್ಟ ಇರ್ತೈತಿ ಕೆಲವೊಬ್ಬರು. ಬ್ಯಾಂಕ್ನಾಗ ಕೋಟಿಗಟ್ಟಲೆ ರೊಕ್ಕ ಬಿದ್ದೈತಿ, ಲಕ್ಷಾನುಗಟ್ಟಲೆ ರೂಪಾಯಿ ಬಡ್ಡಿ ಬರ್ತೈತಿ. ಆದರೆ ಯಾರೋ ಬಂದು ಕೈ ಚಾಚಿ 1-2 ರೂಪಾಯಿ ಭಿಕ್ಷೆ ಕೇಳಿದಾಗ ನಮಗೆ ಕೊಡಕ್ಕೆ ಮನಸ್ಸು ಬರಂಗಿಲ್ಲ. ಅಂತಹ ಜನ ಈ ಜಗತ್ತಿನೊಳಗೆ ಎಷ್ಟು ತುಂಬ್ಯಾರ ಈಗ. ಅಷ್ಟಿದ್ರೂ ಸಹಿತ ಬಂದಿರುವಂಥ ಜನರಿಗೆ ತಿಂಗಳದೊಳಗೆ 1 ಸಾರಿ ನಾವು ಅನ್ನದಾನವನ್ನು ಮಾಡಬೇಕು. ಅನ್ನದಾನಂ ಪರಂ ದಾನಂ ವಿದ್ಯಾದಾನಮತಃ ಪರಂ ಅಂತ ಹೇಳ್ತಾರೆ. ಇಲ್ಲಿ ನಿಮಗೆ ಏನು ಸಿಗಾಕತೈತಿ ಅಂದ್ರೆ, ಅನ್ನದಾನದ ಫಲ 1 ಸಿಗ್ತೈತಿ, ವಿದ್ಯಾದಾನ ಮತಃ ಪರಂ 4 ಒಳ್ಳೆಯ ಮಾತುಗಳನ್ನು ಕೇಳಲಿಕ್ಕೆ ನಿಮ್ಗೆ ಅವಕಾಶ ಸಿಗ್ತೈತಿ. 1 ಒಳ್ಳೆಯ ವಿಚಾರಗಳನ್ನು ತಲೆಯೊಳಗೆ ಊಟ ಮಾಡ್ತೀರಿ, ಇನ್ನೊಂದು ಇಂತಹ ಸಮಯದೊಳಗಿರುವಂಥ ಪ್ರಸಾದ ರೂಪದಲ್ಲಿರುವಂಥ ಅನ್ನವನ್ನು ಹೊಟ್ಟೆಯೊಳಗೆ ಊಟ ಮಾಡ್ತೀವಿ. ಯಾವ ಅನ್ನ ಊಟ ಮಾಡಿರುವಂಥ ಅನ್ನ ಮುಂದೆ 48 ದಿನದ ನಂತರ ನಮ್ಮ ಮನಸ್ಸಾಗಿ ಪರಿವರ್ತನೆ ಆಕೈತಿ ಅಂಥೇಳಿ ಶಾಸ್ತ್ರದಾಗ ಹೇಳ್ಕೊಂಬರ್ತಾರೆ. ನಾವು ಇವತ್ತು ಊಟ ಮಾಡುವಂತಹ ಅನ್ನನೇ ಅದು ಸಾತ್ವಿಕ ಆಹಾರ ಆಗಿತ್ತು ಅಂದರೆ ಮುಂದೆ ಒಂದು 48 ದಿನಕ್ಕೆ ನಮ್ಮ ಮನಸ್ಸು ಶುಭ್ರವಾಗಿರ್ತದೆ, ಆನಂದವಾಗಿರ್ತದೆ, ಸಂತೋಷವಾಗಿರ್ತದೆ. ಅದೇ ನಾವು ಇವತ್ತು ಭ್ರಷ್ಟರ ಮನೆ ಊಟ ಮಾಡಿದೀವಿ ಅಂದ್ರೆ, ಕಳ್ಳರ ಮನೆ ಊಟ ಮಾಡಿದೀವಿ ಅಂದ್ರೆ, ಯಾರೋ ಒಬ್ಬರು ದುಷ್ಟರ ಮನೆಯೊಳಗೆ ನಾವು ಪ್ರಸಾದ ಮಾಡಿದೀವಿ ಅಂದ್ರೆ ಮುಂದೆ 48 ದಿನಕ್ಕೆ ಆ ಅನ್ನದ ಪರಿಣಾಮ ನಮಗಾಕೈತಿ. ನಮ್ಮ ತಲೆಯೊಳಗೆ ಕೆಟ್ಟ ವಿಚಾರ ಮಾಡೋಕ್ಕೆ ಶುರು ಆಗ್ತದೆ. ಜೈಸೆ ಖಾಯೆಂಗೆ ಅನ್ ವೈಸಾ ಬನೇಗ ಮನ್ ಅಂತ ಹೇಳ್ತಾರೆ. ಎಂಥ ಅನ್ನ ಊಟ ಮಾಡ್ತೀವೋ ಆ ರೀತಿ ನಮ್ಮ ಮನಸ್ಸು ಪರಿವರ್ತನೆ ಆಕೈತಿ. ಅದಕ್ಕೆ ಹೇಳಿದರು ಒಳ್ಳೆಯ ಆಹಾರವನ್ನು ಸ್ವೀಕಾರ. ಸಾತ್ವಿಕ, ತಾಮಸ ಅಂಥೇಳಿ, ರಾಜಸ ಅಂಥೇಳಿ 3 ಥರ ಆಹಾರ ಇರ್ತಾವೆ. ಅದರೊಳಗೆ ನಾವು ಸಾತ್ವಿಕ ಆಹಾರವನ್ನು ಊಟ ಮಾಡಿದ್ವಿ ಅಂದ್ರೆ ನಮ್ಮ ಮನಸ್ಸು ಆನಂದಮಯವಾಗಿರ್ತದೆ, ನಮ್ಮ ಮನಸ್ಸು ಶಾಂತವಾಗಿರ್ತದೆ. ಉದಾಹರಣೆ ಪರೀಕ್ಷೆ ಮಾಡಿ ನೀವು, ಇಲ್ಲಿ ಯಾರು ಹಂಗೆ ಎಲ್ಲ ಅನ್ಕೊತೀವಿ. ಈಗ ವರ್ತಮಾನದೊಳಗೆ ಮಾಂಸಾಹಾರ ಊಟ ಮಾಡೋರು ಭಾಳ ಜನ ಅದಾರ.
ಮಾಂಸಾಹಾರ ಊಟ ಮಾಡುವಂಥ ಜನ ಭಾಳ ಅದರ. ಯಾವತ್ತು ನೀವು ಮಾಂಸಾಹಾರ ಊಟ ಮಾಡಿರ್ತೀರೋ ಅವತ್ತು ನಿಮ್ಮ ಕ್ಯಾಲೆಂಡರ್ದಾಗ ಒಂದು ಪಾಯಿಂಟ್ ಮಾಡ್ಕೊಳ್ರಿ. ಅಲ್ಲಿಂದ 48 ದಿನ ನೀವು ವಿಚಾರ ಮಾಡಿರಿ. ಆ 48ನೇ ದಿನ ಹೋಗಿ ಪರೀಕ್ಷೆ ಮಾಡಿರಿ. ನಿಮ್ಮ ತಲೆ ಒಳಗೆ ದುಷ್ಟ ವಿಚಾರಗಳು ಬರ್ತಿರ್ತಾವೆ, ಕ್ರೋಧ ವಿಚಾರಗಳೇ ಬರ್ತಿರ್ತಾವೆ. ಇನ್ನೊಬ್ಬರನ್ನ ಹೊಡಿಲಿ ಬಡಿಲಿ, ಅವನ ಬಗ್ಗೆ ಕೆಟ್ಟದ್ದು, ಅವ ಹಂಗೆ ಮಾಡಿ, ಇವೇ ವಿಚಾರಗಳು ಬರ್ತಿರ್ತವೆ. ಆದ್ರೆ ನಾವು ಸಾತ್ವಿಕ ಆಹಾರವನ್ನು ಸ್ವೀಕಾರ ಯಾವಾಗ ಮಾಡಿರ್ತೀವೋ ಆ 48ಕ್ಕೆ ನಮ್ಮ ಉತ್ತಮವಾಗಿರುವಂಥ ವಿಚಾರಗಳು ಬರ್ತಿರ್ತವೆ. ಅದಕ್ಕೆ ಉತ್ತಮವಾಗಿರುವಂಥ ವಿಚಾರಗಳು ನೀವು ಹೆಂಗೈತಲ್ಲ, ಈ ಸಮಯದೊಳಗೆ ನೀವು ಎಲ್ಲರೂ ಇಲ್ಲಿ ಬಂದಿರಂದ್ರೆ ಒಂದು ಉತ್ತಮವಾಗಿರುವಂಥ ವಿಚಾರಗಳನ್ನ ಕೇಳಕತ್ತೀರಿ. ಆಮೇಲೆ ಉತ್ತಮವಾಗಿರುವಂಥ ವಿಚಾರಗಳನ್ನ ಕೇಳಿ ಈ ಸತ್ಸಂಗದಲ್ಲಿ ಪಾಲ್ಗೊಂಡು ಇಲ್ಲಿ ನಡೆಯುವಂತಹ ಸತ್ಸಂಗ ಮುಗಿದ ಮೇಲೆ ಪ್ರಸಾದ ಏನು ಸ್ವೀಕಾರ ಮಾಡ್ತಿರ್ಲ ಅದು ಅವರು ಪ್ರಸಾದ ಸೇವೆ ಮಾಡಿರಬಹುದು. ಆದ್ರೆ ಅವರು ಇಲ್ಲಿ ಬಂದು ಪ್ರಸಾದವನ್ನು ಸೇವೆ ಮಾಡ್ತಾನಂತ ಹೇಳಿ ಒಪ್ಪಿಗೆ ಕೊಟ್ಟು ಅವರೆಲ್ಲ ಸಾಮಾನು ತಂದಿರ್ಬೋದು ಅಥವಾ ಅದಕ್ಕೆ ಬೇಕಾಗಿರುವಂಥ ಹಣ ಕೊಟ್ಟಿರ್ಬೋದು. ಇಲ್ಲೇನು ತಯಾರಾಗಕತ್ತೈತಿಲ್ಲ ಅದು ಅಡಿಗೆ, ಅದು ಅವ್ರದ ಅನ್ನ ಅಲ್ಲದು. ಇಲ್ಲಿ ಬಂದ ತಕ್ಷಣ ಏನಾಗ್ತದೆ ಅಂದ್ರೆ ಅದು ಪ್ರಸಾದ ಆಗಿ ಪರಿವರ್ತನೆ ಆಗ್ತೈತಿ. ಆ ಪ್ರಸಾದ ಸ್ವೀಕಾರ ನಾವೆಲ್ಲರೂ ಮಾಡೋದ್ರಿಂದ ಏನಾಗ್ತೈತಿ ಅಂದ್ರೆ ನಮ್ಮ ಮನಸ್ಸು ಪ್ರಸನ್ನ ಆಗ್ತೈತಿ. ಜೈಸೆ ಕಾಯಂಗೆ ಅನ್ ವೈಸಾ ಬನೇಗ ಮನ್. ಅದಕ್ಕೆ ಏನು ಮಾಡ್ಬೇಕಂದ್ರೆ ನಾವು ಉತ್ತಮವಾಗಿರುವಂಥ ಸತ್ಸಂಗದಲ್ಲಿ ಪಾಲ್ಗೊಳ್ಳಲೇಬೇಕು. ವಾಸನೆ ಬಂದಾಗ ಹೇಳಿದ್ದೀವಿ ನಾವು, ಸಾಧ್ಯವಾದಷ್ಟು ನಿಮ್ಮ ಮಕ್ಕಳನ್ನ ಕರ್ಕೊಂಡು ಬರ್ರಿ ಅಂತ ಹೇಳಿ. ಅದನ್ನು ನೆನಪೈತೋ ಮರ್ತರೋ ಗೊತ್ತಿಲ್ಲ, ಏನೋ ಗದ್ಲಾಗ ಹಂಗೆ ಬಂದರೆ ಏನೋ ಅನ್ನಿಸ್ತದ. ಇನ್ನು ಈಗಾದರೂ ಮುಂದಿನ ಸರಿ ನೆಕ್ಸ್ಟ್ ಒಂದು ನಿಮ್ಗೆ ಅವ್ರಿಗೆ ಹೇಳ್ತೀವಿ ನಾವು, ಯಾರ ಬರಲಿ ಒಂದು ಸಿಲೆಬಸ್ ಮಾಡಬೇಕು. ನಮ್ಮ ಧರ್ಮವನ್ನು ಏನು ನಾವು ಪಾಲನೆ ಮಾಡಕತ್ತೀವಿ ಅಂದ್ರೆ ಅದರ ಬಗ್ಗೆ ಧರ್ಮದ ತಿಳುವಳಿಕೆಯನ್ನು ಮಾಡ್ಕೊತ ಹೋಗೋದು. ಬರೇ ಪ್ರವಚನ ಬೇರೆ, ನಮ್ಮ ಧರ್ಮವನ್ನು ತಿಳ್ಕೋಂತ ಪ್ರವಚನ ಮಾಡ್ಕೊತ ಹೋಗೋದು. ಈಗ ನಾವೆಲ್ಲರೂ ಹಿಂದೂಗಳದೀವಿ, ಹೌದ್ರಾ? ಹಿಂದೂಗಳಿದೀವಿ ಹಿಂದಿಗಳಿದೀವಿ ರೀ, ಹಿಂದೂಗಳಿದೀವಿ. ಹಿಂದೂ ಧರ್ಮದೊಳಗೆ ಮತ್ತೆ ಬರುವಂಥ ಭಾಗ ನಾವೆಲ್ಲರೂ ವೀರಶೈವ ಲಿಂಗಾಯತರದೀವಿ, ಹೌದಾ? ವೀರಶೈವ ಲಿಂಗಾಯತರದೀವಿ. ನಮ್ಮ ಹನಿ ಮೇಲೆ ನಿತ್ಯವೂ ಭಸ್ಮ ಧಾರಣೆ ಮಾಡ್ಕೊಳ್ತೀವಿ. ನಮ್ಮ ಮನೆಯೊಳಗೆ ನಾವು ಸಂಸ್ಕಾರವನ್ನು ಹೆಂಗೆ ಕೊಡಬೇಕು ಮಕ್ಕಳಿಗೆ ಅಂದ್ರೆ ದಿನನಿತ್ಯ ಎದ್ದ ತಕ್ಷಣ ಸ್ನಾನ ಮಾಡಿಕೊಂಡು ಹನಿ ಮೇಲೆ ವಿಭೂತಿ ಧಾರಣೆ ಮಾಡಿಕೊಂಡು ದೇವರಿಗೆ ಕೈ ಮುಗಿದು ತಂದೆ ತಾಯಿಗೆ ನಮಸ್ಕಾರ ಮಾಡುವಂಥ ಸಂಸ್ಕಾರ ನಾವು ಮಕ್ಕಳಿಗೆ ಕೊಡೋಕೆ ಶುರು ಮಾಡೋದು. ನಿಮ್ಮ ಮಕ್ಕಳಿಗೆ ಮುಂದಿನ ಸರಿ ಇನ್ನೊಮ್ಮೆ ಯಾವಾಗಾರ ಬಂದ್ವಿ ಅಂದ್ರೆ ಇಲ್ಲಿಕ್ಕೆ ಅವ್ರು ಯಾರೇ ಬಂದಾಗ ಒಂದು ಚಾರ್ಟ್ ಕೊಟ್ಟು ಕಳಿಸ್ತೀವಿ ನಿಮಗೆ. ನಾವು ಗುರುಕುಲದಲ್ಲಿ ಮಕ್ಕಳಿಗೆ ಪಾಠ ಮಾಡೋಕತ್ತ ಒಂದು ಚಾರ್ಟ್ ಮಾಡಿವಿ, ಧರ್ಮದ ಅರಿವು ಅಂಥೇಳಿ. ನಮ್ಮ ಧರ್ಮ ಯಾವುದು, ನಮ್ಮ ಧರ್ಮಕ್ಕೆ ಏನೇನು ವಿಶೇಷತೆಗಳದಾವ ಅಂತ ಒಂದು ಚಾರ್ಟ್ ಐತೆ. ಅದು ಆ ಚಾರ್ಟನ್ನು ನಾವು ಅವ್ರು ಇನ್ನೊಬ್ಬ ಬಂದಾಗ ಕೊಟ್ಟು ಕಳಿಸ್ತೀವಿ. ಅದನ್ನು ನೀವೆಲ್ಲರೂ ಮನೆಗೆ ಒಯ್ಯಿರಿ, ನಿಮ್ಮ ಮಕ್ಕಳಿಗೆ ಅದ್ರ ಬಗ್ಗೆ ಪರಿಜ್ಞಾನ ಕೊಡ್ರಿ. ನಮ್ಮ ಧರ್ಮ ವೀರಶೈವ ಲಿಂಗಾಯತ ಧರ್ಮ. ನಮಗೆ ಧರ್ಮ ವೀರಶೈವ ಲಿಂಗಾಯತ ಅಂದ್ರೆ ಅದಕ್ಕೊಂದು ಧರ್ಮ ಗ್ರಂಥಗಳು ಇರ್ತಾವೆ, ಗೊತ್ತರೆ ನಿಮಗೆ? ನಾವು ಹಿಂದೂ ಧರ್ಮದ ಗ್ರಂಥ ಯಾವುದನ್ನು ಬಳಸ್ತೀವಿ ನಿರ್ದಿಷ್ಟವಾಗಿಲ್ಲ, ಆದರೂ ರಾಮಾಯಣ ಮಹಾಭಾರತವನ್ನು ಧರ್ಮ ಗ್ರಂಥಗಳಾಗಿ ನಾವು ಒಪ್ಕೊಳ್ತೀವಿ. ಮುಸ್ಲಿಮರು ಯಾವ ಧರ್ಮ ಗ್ರಂಥವನ್ನು ಬಳಸ್ತಾರೆ, ಕ್ರಿಶ್ಚಿಯನ್ರು ಯಾವ ಧರ್ಮ ಗ್ರಂಥವನ್ನು ಬಳಸ್ತಾರೆ, ಇವೆಲ್ಲ ಗೊತ್ತದವು. ಆದ್ರೆ ವೀರಶೈವ ಲಿಂಗಾಯತರಿಗೆ ಒಂದು ಧರ್ಮ ಗ್ರಂಥ ಐತಿ. ಆ ಧರ್ಮ ಗ್ರಂಥ ಹಿಂಗೈತಲ್ಲ, ಆ ಧರ್ಮ ಗ್ರಂಥದೊಳಗೆ ಇಷ್ಟು ಅದ್ಭುತವಾಗಿರುವಂಥ ವಿಷಯಗಳದಾವಂದ್ರೆ ನೀವು ಹೆಸರು ಕೇಳಿರ್ತೀರಿ. ಆದ್ರೆ ಅದ್ರೊಳಗೆ ಇವೆಲ್ಲ ಅದಾವ ಅಂತೇಳಿ ನಿಮಗೆ ಆಶ್ಚರ್ಯ ಆಕೈತಿ. ಸಿದ್ಧಾಂತ ಶಿಖಾಮಣಿ ಅಂತ ಹೆಸರು ಕೇಳಿರಿ ಯಾರಾದರೂ? ಶ್ರೀ ಸಿದ್ಧಾಂತ ಶಿಖಾಮಣಿ. ಸಿದ್ಧಾಂತ ಶಿಖಾಮಣಿ ಅನ್ನೋದು ವೀರಶೈವ ಧರ್ಮದ ಮಹಾಗ್ರಂಥ. ಅದು ಆ ವೀರಶೈವ ಧರ್ಮದ ಗ್ರಂಥದಲ್ಲಿ ನಾವೆಲ್ಲರೂ ಬೆಳಗ್ಗೆ ಏಳೋದರಿಂದ ರಾತ್ರಿ ಮಲಗುವುದರವರೆಗೆ ಯಾವ ರೀತಿ ಜೀವನವನ್ನು ನಡೆಸಬೇಕು ಅನ್ನುವ ತತ್ವ ಅದರೊಳಗೆ ಅಡಿಗೆ ಐತಿ. ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಬೇಕಾದ್ರೆ ಏನು ವಿಧಿ ಮಾಡ್ಬೇಕು ನಾವು? ಸ್ನಾನ ಮಾಡಿದ ತಕ್ಷಣ ಭಸ್ಮ ಹೆಂಗೆ ಧರಿಸ್ಕೊಳ್ಬೇಕು, ಭಸ್ಮದೊಳಗೆ ಎಷ್ಟು ವಿಧಾನಗಳದಾವ, ಅದನ್ನು ಭಸ್ಮ 3 ಬಳ್ಳಿ ಹಚ್ಕೋಬೇಕು. ಕೆಲವೊಬ್ರು ಈ 3 ಬಳ್ಳಿ ಹಚ್ಕೋತಾರ, ಕೆಲವೊಬ್ರು ಈ 3 ಬಳ್ಳಿ ಹಚ್ಕೋತಾರ, ಇನ್ನು ಕೆಲವೊಬ್ರು ಈ 3 ಬಳ್ಳಿ ಇವೆರಡು ಮತ್ತು ಇದೊಂದು ಹಿಂಗೆ ಹಚ್ಕೋತಾರ. ಯಾವ ಬಳ್ಳಿಯಿಂದ ಹಚ್ಕೊಂಡ್ರೆ ನಮಗೆ ಅನುಕೂಲ ಆಗ್ತೈತಿ, ನಾವು ಮಾಡುವಂಥ ಕೆಲಸಕ್ಕೆ, ನಾವು ಇರುವಂತಹ ಪರಿಸ್ಥಿತಿಗೆ ಯಾವ ಬೆರಳುಗಳಿಂದ ಭಸ್ಮ ಧಾರಣೆ ಮಾಡ್ಕೊಳ್ಬೇಕು, ಕೊಳ್ಳಾಗ ರುದ್ರಾಕ್ಷಿ ಎಷ್ಟು ಮುಖದ ರುದ್ರಾಕ್ಷಿಯನ್ನು ಧಾರಣೆ ಮಾಡ್ಕೊಳ್ಬೇಕು, ಕೊಳ್ಳಾಗ ಲಿಂಗ ಕಟ್ಕೊಳ್ಬೇಕೋ ಕಟ್ಕೊಳ್ಬಾರ್ದು, ಕೊಳ್ಳಾಗ ಲಿಂಗ ಕಟ್ಕೊಂಡ್ರೆ ನಾವು ಆ ಕಡೆ ಈ ಕಡೆ ಬೇರೆ ಕಡೆ ಹೋಗ್ತೀವ್ರಿ, ನಾವು ಕಟ್ಕೋಬೇಕೋ ಬೇಡೋ, ನಾವು ಅಂಥ ಜಾಗಕ್ಕೆ ಇಂಥ ಜಾಗ ಹೋಗ್ತೀವ್ರಿ, ಅದಕ್ಕೆ ಲಿಂಗ ದೇವ್ರು ಕೊಳ್ಳಾಗ ಪಾಪ ಎಲ್ಲಿ ಅಪವಿತ್ರ ಆದೈತೆ ಲಿಂಗನ ಕಟ್ಟಂಗಿಲ್ಲ ಊಟಕ್ಕೆ ಇಟ್ಟು ಹೋಗ್ತೀವ್ರಿ.
ಇದು ಗೂಟಕ್ಕೆ ಇಡಬೇಕೋ ಗೂಟಕ್ಕೆ ಹಾಕಬೇಕೋ ಹಾಕಬಾರ್ದು, ಇವೆಲ್ಲ ಧರ್ಮಗ್ರಂಥ ಒಳಗದಾವ. ನಮಗೇನು ಸಂಶಯಗಳು ಬರ್ತಾವಲ್ಲ, ಎಲ್ಲ ಸಮಸ್ಯೆಗಳಿಗೆ ಉತ್ತರ ಎಲ್ಲಿ ಸಿಗ್ತೈತೆ ಅಂದ್ರೆ ನಮ್ಮ ವೀರಶೈವ ಲಿಂಗಾಯತ ಧರ್ಮ ಗ್ರಂಥದ ಸಿದ್ಧಾಂತ ಶಿಖಾಮಣಿ ಅನ್ನುವಂತಹ ಮಹಾಗ್ರಂಥದವ್ರು ಎಲ್ಲದಕ್ಕೂ ಉತ್ತರ ಸಿಗ್ತೈತೆ. ಅದಕ್ಕೆ ಏನು ಮಾಡ್ಬೇಕಂದ್ರೆ ಸಿದ್ಧಾಂತ ಶಿಖಾಮಣಿ ಒಳಗೆ ಒಂದು ಮಾತು ಬರ್ತೈತಿ. ಏನು ಬರ್ತೈತೆ ಅಂದ್ರೆ ಸಿದ್ಧಾಂತ ಶಿಖಾಮಣಿ ರೇಣುಕಾಚಾರ್ಯರು ರೇಣುಕ ಭಗವತ್ಪಾದರು ಅದನ್ನು ಉಪದೇಶ ಮಾಡ್ತಾರೆ. ರೇಣುಕ ಭಗವತ್ಪಾದರು ಉಪದೇಶ ಮಾಡ್ತಾರ. ಆ ಉಪದೇಶ ಮಾಡುವಂಥ ಸಂದರ್ಭದೊಳಗೆ ಭಗವಂತ ಏನು ಮಾಡ್ತಾನಂದ್ರೆ ಅಪ್ರತ್ಯಕ್ಷೋ ಮಹಾದೇವ ಹೇಳ್ತಾನ. ನಮ್ಮ ಯಾರ ಕಣ್ಣಿಗೂ ಪರಮಾತ್ಮ ಕಾಣಂಗಿಲ್ಲ. ನಮ್ಮ ಯಾರ ಕಣ್ಣಿಗಾದರೂ ಶಿವ ಕಂಡನನ್ರಿ. ಶಿವ ಅಂದ ತಕ್ಷಣ ನಮ್ಮ ಕಣ್ಣು ಮುಂದೆ ಒಂದು ಚಿತ್ರ ಬರ್ತೈತಿ. ಕೈಯೊಳಗೆ ತ್ರಿಶೂಲ, ಡಮರುಗ, ತಲೆಯಲ್ಲಿ ಒಂದು ಜುಟ್ಟು ಕಟ್ಕೊಂಡಿರ್ತಾನ. ಆ ಜುಟ್ಟಿನೊಳಗೆ ಗಂಗಾ ಇರ್ತಾಳ, ಆ ಚಂದ್ರ ಇರ್ತಾನ, ಕೊಳ್ಳಾಗ ರುದ್ರಾಕ್ಷಿ ಮಾಲೆ ಸರ್ಪಗಳು ಇರ್ತಾವ, ಗಜಚರ್ಮವನ್ನು ಧರಿಸಿರ್ತಾನ. ಶಿವ ಅಂದ ತಕ್ಷಣ ನಮ್ಮ ಕಣ್ಣು ಮುಂದೆ ಬರುವುದು ಇದೊಂದೇ. ಆದರೆ ಯಾರಾದರೂ ಪ್ರತ್ಯಕ್ಷವಾಗಿ ಶಿವನನ್ನು ಕಂಡೀರ, ಯಾರಿಗಾದರೂ ಭಗವಂತ ಪರಮೇಶ್ವರ ಬಂದ ನಮ್ಮ ಕಣ್ಣು ಮುಂದೆ ನಿಂತು ನಾನಾ ಭಗವಂತಪ್ಪ ನೀ ಕೇಳಿದ್ದ ನಾ ಹೊರ ಕೊಡ್ತಾನೋ ಕೇಳಂತ ಹೇಳಿ ಯಾರಾಗಾದ್ರೂ ಹೇಳ್ಯಾನ? ಇಲ್ಲ. ಆದ್ರೆ ಅಪ್ರತ್ಯಕ್ಷೋ ಮಹಾದೇವ ಸರ್ವೇಶಾಮಾತ್ಮಮಾಯಯ ಅಂತ ಹೇಳ್ತಾರೆ. ಅಪ್ರತ್ಯಕ್ಷನಾಗಿರುವಂತಹ ಆ ಪರಮೇಶ್ವರ ಸರ್ವರ ಭಕ್ತರ ಭಕ್ತಿ ಸಿದ್ಧಿಗಾಗಿ ಅಪ್ರತ್ಯಕ್ಷೋ ಮಹಾದೇವ ಸರ್ವೇಶಾಮಾತ್ಮಮಾಯ ಪ್ರತ್ಯಕ್ಷೋ ಗುರು ರೂಪೇಣ ವರ್ತತೆ ಭಕ್ತಿ ಸಿದ್ಧಯೇ ಅಂತ ಹೇಳ್ತಾನೆ. ಭಗವಂತ ಏನು ಮಾಡ್ತಾನಂದ್ರೆ ಕಣ್ಣಿಗೆ ಡೈರೆಕ್ಟಾಗಿ ನಮಗೆ ಕಾಣಿಸಕ್ಕೆ ಬರಂಗಿಲ್ಲ. ಸೂರ್ಯಗ್ರಹಣ ಚಂದ್ರಗ್ರಹಣದ ನಡೆದಾಗ ನಾವು ಡೈರೆಕ್ಟಾಗಿ ಸೂರ್ಯನ ಚಂದ್ರನ ನೋಡಬಾರ್ದು ಅಂತ ಹೇಳ್ತಾರೆ. ಹೌದ್ರೆ ಡೈರೆಕ್ಟ್ ನೋಡಬಾರ್ದು. ಯಾಕಂದ್ರೆ ಆ ಒಂದಿಷ್ಟು ಆ ಚಂದ್ರಗ್ರಹಣ ಮತ್ತು ಸೂರ್ಯಗ್ರಹಣ ನಡೆದಾಗ ಅಲ್ಲಿ ಉಂಟಾಗುವಂತಹ ಕೆಲವೊಂದು ಕಿರಣಗಳು ಅವು ನಮ್ಮ ಸೂಕ್ಷ್ಮವಾಗಿರುವಂಥ ಕಣ್ಣಿನ ಪರದೆ ಮೇಲೆ ಹಾನಿಯನ್ನು ಉಂಟು ಮಾಡ್ತಾವ ಅಂತ ಹೇಳಿ ನಾವು ಆ ಗ್ರಹಣವನ್ನು ಬರಿಗಣ್ಣಿನಿಂದ ನೋಡಬಾರ್ದು ಅಂಥೇಳಿ ನಮ್ಮೆಲ್ಲ ಹಿರಿಯರು ಹೇಳ್ಕೊಂಡ್ಬಂದರು. ಈಗೆಲ್ಲ ಅವೆಲ್ಲ ಸೂಕ್ಷ್ಮದರ್ಶಕ ಯಂತ್ರಗಳು ಅವೆಲ್ಲ ನೋಡುವಂಥವು ಬಂದವು. ಆದರೆ ಇವೇನೂ ಇರಲಾರ್ದಂಥ ಸಂದರ್ಭದೊಳಗೆ ಸಾವಿರಾರು ವರ್ಷಗಳ ಹಿಂದೆ ನಮ್ಮ ಋಷಿಮುನಿಗಳು ಹೇಳ್ತಿದ್ರು ಬರಿಗಣ್ಣಿನಿಂದ ನೋಡಬಾರ್ದು, ನೇರವಾಗಿ ನೋಡೋಕ್ಕಾಗಂಗಿಲ್ಲ ನಮಗೆ. ಹಂಗೆ ಭಗವಂತ ನೇರವಾಗಿ ಬಂದ ನಮ್ಮ ಮುಂದೆ ನಿಂತ ಅಂದ್ರೆ ಅವನನ್ನು ನೋಡುವಂಥ ಶಕ್ತಿ ನಮ್ಮ ಯಾರಿಗೂ ಇಲ್ಲ. ಸೂರ್ಯನ ಇಲ್ಲಿಂದ ನೋಡ್ತೀವಿ ಅಷ್ಟೇ, ಸೂರ್ಯನ ಇಲ್ಲಿಂದ ನೋಡ್ತೀವಿ ಅಷ್ಟೇ. ಯಾರೂ ಸೂರ್ಯನ ಸಮೀಪಕ್ಕೆ ಹೋಗಿ ಸೂರ್ಯನ ನೋಡೋಕ್ಕಾಗಂಗಿಲ್ಲ. ಯಾಕ್ರಿ? ಅವನಲ್ಲಿ ಅಷ್ಟು ಪ್ರಕಾಶ, ಅಷ್ಟು ಬೆಂಕಿ ಸುಡ್ತೇವೆ ನಾವು ಅವನ ಸಮೀಪಕ್ಕೆ ಹೋದ್ರೆ. ಹಂಗೆ ಭಗವಂತಗೆ ಇರುವಂತಹ ಶಕ್ತಿ ಹಿಂಗೈತಲ್ಲ, ಆ ಪರಮಾತ್ಮನಲ್ಲಿರುವಂಥ ಶಕ್ತಿಯನ್ನು ತಡ್ಕೊಳಕ್ಕೆ ನಮ್ಮ ಕಡೆಯಿಂದ ಆಗಂಗಿಲ್ಲ. ಅದಕ್ಕೆ ಏನು ಮಾಡ್ದ ಅಂದ್ರೆ ಭಗವಂತ ಪರಮಾತ್ಮ ವಿಚಾರ ಮಾಡ್ತಾನ, ಎಲ್ಲ ಮಂದಿ ನನ್ನನ್ನು ಎಷ್ಟು ಭಜಿಸ್ತಾರ, ಎಷ್ಟು ಪೂಜಿಸ್ತಾರ, ರುದ್ರಾಭಿಷೇಕ ಮಾಡ್ತಾರ, ಸೋಮವಾರಕ್ಕೊಮ್ಮೆ ಮನೆಯೊಳಗೆ ಅಭಿಷೇಕ ಮಾಡ್ತಾರ, ಶ್ರಾವಣದೊಳಗೆ ಒಂದು ತಿಂಗಳು ನನ್ನನ್ನು ರುದ್ರಾಭಿಷೇಕ ಮಾಡ್ತಾರ, ಬಿಲ್ವಗಳಿಂದ ಅರ್ಚನೆ ಮಾಡ್ತಾರ, ಬಿಲ್ವಾರ್ಚನೆಯನ್ನು ಮಾಡ್ತಾರ, ಓಂ ನಮಃ ಶಿವಾಯ ಅನ್ನುವಂಥ ಮಹಾಮಂತ್ರವನ್ನು ಜಪಿಸ್ತಾರ. ಇವರೆಲ್ಲರೂ ಇಷ್ಟು ನನ್ನ ಭಕ್ತರು, ನನ್ನ ಸಲುವಾಗಿ ಇಷ್ಟೆಲ್ಲ ಪೂಜೆ ಮಾಡಕತ್ತಾರಲ್ಲ, ನನ್ನನ್ನು ಇಷ್ಟು ಸ್ಮರಿಸಕತ್ತಾರಲ್ಲ, ಇವರಿಗೆ ನಾನು ದರ್ಶನ ಕೊಡಬೇಕು ಅಂತ ಹೇಳಿ ಪರಮಾತ್ಮ ತಲೆಯಾಗ ಬರ್ತದೆ. ಪರಮೇಶ್ವರನ ತಲೆಯಾಗ ಇಂಥ ವಿಚಾರ ಬಂದಾಗ ಅವ್ನು ವಿಚಾರ ಮಾಡ್ತಾನ, ನಾ ಡೈರೆಕ್ಟ್ ಹೋಗಿ ನಿಂತೆ ಅಂದ್ರೆ ಅವ್ರಿಗೆ ನನ್ನನ್ನು ನೋಡುವಂಥ ಕೆಪಾಸಿಟಿ ಅವ್ರಿಗಿಲ್ಲ. ಅದಕ್ಕೆ ಏನು ಮಾಡ್ಬೇಕಂದ್ರೆ ವರ್ತತೆ ಭಕ್ತಿ ಶ್ರದ್ಧೆಯೇ ಪ್ರತ್ಯಕ್ಷೋ ಗುರು ರೂಪೇಣ ಅಂತ ಹೇಳ್ತಾನೆ. ಅದಕ್ಕೆ ಏನು ಮಾಡ್ತಾನಂದ್ರೆ ಪರಮಾತ್ಮ ನಾನು ನೇರವಾಗಿ ಅವ್ರ ಮುಂದೆ ಹೋಗಿ ನಿಂದ್ರಕ್ಕಾಗಂಗಿಲ್ಲ, ಅದಕ್ಕೆ ನಾನು ಒಂದು ವೇಷ ಬದಲಿಸ್ಕೊಳ್ತನು. ನಾನು ಪರಮಾತ್ಮ ಆಗಿ ಭೂಮಿಗೆ ಹೋಗಂಗಿಲ್ಲ, ನಾನು ಗುರುವಿನ ರೂಪವನ್ನು ತಾಳ್ಕೊಂಡು ಭೂಮಿಗೆ ಹೋದ್ನಿ ಅಂದ್ರೆ ಆ ಎಲ್ಲ ಭಕ್ತರ ಭಕ್ತಿಗಾಗಿ ಆ ಎಲ್ಲ ಭಕ್ತರ ಕೋರಿಕೆಯನ್ನು ನಾನು ತೀರಿಸ್ತೀನಿ, ಗುರುವಾಗಿ ಅವರಿಗೆ ಮಾರ್ಗದರ್ಶನ ಮಾಡ್ತನು ಅಂಥೇಳಿ ಪರಮಾತ್ಮ ಒಂದು ದಿನ ವಿಚಾರ ಮಾಡಿ ಗುರುವಾಗಿ ಭೂಮಿಗೆ ಬಂದ. ಅದಕ್ಕೆ ಕಾಡಸಿದ್ದೇಶ್ವರರ ವಚನದೊಳಗೆ ಬರೀತಾರ, ಗುರುವು ಶಿವನು ಎರಡನ್ನ ಬಾರದು ಕೇಳಿರನ್ನ. ಪರಮಾತ್ಮ ಗುರು ಮತ್ತು ಶಿವ ಇಬ್ರು ಬೇರೆ ಅಲ್ಲದ. ಗುರುವು ಶಿವನು ಎರಡನ್ನ ಬಾರದು ಕೇಳಿರನ್ನ. ಆ ಪರಮೇಶ್ವರ ತಾನು ಪ್ರೇಮದ ರೂಪಿಲೆ ಬಂದಾನಯ್ಯ. ಆ ಪರಮಾತ್ಮ
ಇಬ್ಬರು ಬೇರೆ ಅಲ್ಲ, ಗುರು ಬೇರೆ ಅಲ್ಲ, ಪರಮಾತ್ಮ ಬೇರೆ ಅಲ್ಲ. ಆ ಪರಮಾತ್ಮನ ಪ್ರೇಮದ ರೂಪವನ್ನು ಧಾರಣೆ ಮಾಡಿಕೊಂಡು ಗುರುವಾಗಿ ಈ ಭೂಮಿಗೆ ಬಂದ ಅಂತ ಹೇಳ್ತಾರೆ. ಗುರುವಾಗಿ ಭೂಮಿಗೆ ಬಂದ. ಅದಕ್ಕೆ ಈ ಅಲ್ಲಮ ಪ್ರಭುದೇವರು ಒಂದು ವಚನ ಬರೀತಾರೆ, ಕಂಡುದ ಹಿಡಿಯಲೊಲ್ಲದೆ ಕಾನದುದ ನರಸಿ. ಈಗ ಇನ್ಕ ಹೇಳಿದೆವಲ್ಲ, ಈ ಡಿ ವಿ ಜಿ ಅವ್ರ ವಚನಕ್ಕೆ ಸಂಬಂಧಿಸಿರುವಂಥದ್ದೇ ಇದು. ಇರುವ ಭಾಗ್ಯವನೆನೆದು ಬಾರೆನೆಂಬುವುದ ಬಿಡು ಹರುಷಕ್ಕಿದ್ದಾರೆ ಅನ್ನುವಂಥದ್ದಕ್ಕೆ ಇದು ಅಲ್ಲಮ್ಮ ಪ್ರಭುಗಳ ವಚನ ಭಾಳ ಅದ್ಭುತವಾಗಿರುವಂಥ ವಚನ. ಕಂಡುದ ಹಿಡಿಯಲೊಲ್ಲದೆ ಕಾನದುದ ನರಸಿ ಹಿಡಿದಿಹೇನೆಂದರೆ ಸಿಕ್ಕದೆಂಬ ಬಳಲಿಕೆಯ ನೋಡ. ಕಂಡುದನೆ ಕಂಡು ಗುರುಪಾದವ ಹಿಡಿದಲ್ಲಿ ಕಾನದುದ ಕಾಣಬಹುದು ಗುಹೇಶ್ವರ ಅಂತ ಬರೀತಾರೆ. ನಮಗೆ ಪರಮಾತ್ಮ ಕಾಣವಲ್ಲ, ದೇವರ ಪ್ರತ್ಯಕ್ಷ ಆಗವಲ್ಲ. ನಾನು 108 ಜಪ ದಿನ ಮಾಡಕತ್ತೀನಿ, ನಾನು 1008 ಪತ್ರಿ ದಿವ್ಸಕ್ಕೆ ಶಿವನಿಗೆ ಏರಿಸ್ತೀನಿ, ದಿನ ತಪ್ಪಲಾರ್ದ ನಾನು ಮಲ್ಲನ ಗುಡಿಗೆ ಹೋಗ್ಕೊನು, ದಿನ ತಪ್ಪಲಾರ್ದ ದೇವ್ರ ದರ್ಶನ ಮಾಡ್ತನು, ದಿನ ತಪ್ಪಲಾರ್ದ ನಾನು 1,00,000 ಜಪ ಮಾಡ್ತನು, ಆದ್ರೆ ನನಗೆ ಭಗವಂತ ಸಿಗುವಲ್ಲ ಅಂಥೇಳಿ ಭಾಳ ಜನ ವರ್ತಮಾನದೊಳಗೆ ಅದಾರಿ. ಅವ್ರಿಗೆ ಒಂದು ಮಾತು ಹೇಳ್ತಾರೆ ಅಲ್ಲಮ ಪ್ರಭುಗಳು, ಕಂಡುದ ಹಿಡಿಯಲೊಲ್ಲದ, ನೀನು ಅನ್ಕೊಂಡಿರುವಂಥದ್ದು ಸಿಗುವಂಥದ್ದು ಯಾಕೆ ನೀನು ಬಳಲ್ತಿ? ಪರಮಾತ್ಮನನ್ನು ಕಾಣಬೇಕಂತ ನೀ ಯಾಕೆ ಬಳಲ್ತಿ? ಪರಮಾತ್ಮನನ್ನು ಕಾಣಬೇಕಾಗಿತ್ತು ಅಂದ್ರೆ ಶಿವಪಥವ ನರಿವಡೆ ಗುರುಪಥವೇ ಮೊದಲು ಅಂತ ಹೆಂಗೆ ಹೇಳ್ತಾರೋ ಹಂಗೆ ಪರಮಾತ್ಮನನ್ನು ನೀ ನೋಡಬೇಕಾಗಿತ್ತು ಅಂದ್ರೆ ಡೈರೆಕ್ಟ್ ಪರಮೇಶ್ವರನಂತೆ ಹೊಕ್ಕನಂತ ತಿಳ್ಕೊಳ್ಬೇಡ. ನೀನು ಯಾವುದನ್ನು ನೀನು ಅರಸು ಅಂದ್ರೆ, ಯಾರ ಪಾದಗಳಲ್ಲಿ ನೀನು ಶರಣು ಹೋಗು ಅಂದ್ರೆ ನಮ್ಮೆಲ್ಲರಿಗೆ ಕಣ್ಣಿಗೆ ಕಾಣುವಂತಹ ಪ್ರತ್ಯಕ್ಷ ಪರಮಾತ್ಮನ ರೂಪದಲ್ಲಿರುವಂತಹ ಆ ಗುರುಪಾದವನ್ನು ನೀನು ಶರಣಾಗತಿ ಹೊಂದಿದೆ ಅಂದ್ರೆ ನಿನಗೆ ಭಗವಂತ ಕಾಣ್ತಾನೆ ಹೋಗು ಅಂಥೇಳಿ ಅಲ್ಲಮ ಪ್ರಭುಗಳು ಹೇಳ್ತಾರೆ. ಅದಕ್ಕೆ ಗುರು ಅನ್ನುವಂತಹ ಪದ ಇದು ಕೇವಲ ಒಂದು ಪದ ಅಲ್ಲ, ಅದೊಂದು ಮಹಾನ್ ಅದ್ಭುತವಾಗಿರುವಂಥ ಶಕ್ತಿ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಳೋಣ. ವೀರಶೈವ ಲಿಂಗಾಯತ ಧರ್ಮದೊಳಗೆ ಅಷ್ಟಾವರಣಗಳು, ಪಂಚಾಚಾರಗಳು ಮತ್ತು ಷಟ್ಸ್ಥಲಗಳು ಅನ್ನುವಂತಹ ತತ್ವಗಳು ಬರ್ತಾವೆ. ಇದಕ್ಕೆ ತತ್ವತ್ರಯಗಳು ಅಂತ ಹೇಳಿ ಕರೀತಾರೆ. ಅಷ್ಟಾವರಣ, ಪಂಚಾಚಾರ ಮತ್ತು ಷಟ್ಸ್ಥಲಗಳು ಇವಕ್ಕೆ ವೀರಶೈವ ತತ್ವತ್ರಯಗಳು. ಪಂಚಾಚಾರವೇ ಪ್ರಾಣ, ಅಷ್ಟಾವರಣವೇ ಅಂಗ, ಷಟ್ಸ್ಥಲಗಳೇ ಆತ್ಮ ಅಂಥೇಳಿ ಬರ್ಕೊಂಡ್ಬರ್ತಾರೆ. ಅಷ್ಟಾವರಣಗಳಂದರೆ ಯಾರು? ಅಷ್ಟ ಅಂದರೆ 8 ಆವರಣಗಳು. ನಮ್ಮ ವೀರಶೈವ ಲಿಂಗಾಯತರು ನಾವು ಆಚರಣೆ ಮಾಡುವಂಥ ಎಲ್ಲ ಧರ್ಮಗಳು ಏನಂದ್ರೆ ಈ 8 ಆವರಣದೊಳಗೆ ಬರ್ತಾವೆ. ಗುರು, ಲಿಂಗ, ಜಂಗಮ, ವಿಭೂತಿ, ರುದ್ರಾಕ್ಷಿ, ಮಂತ್ರ, ಪಾದೋದಕ ಮತ್ತು ಪ್ರಸಾದ. ಇವು 8ಕ್ಕೆ ಅಷ್ಟಾವರಣಗಳು ಅಂತ ಹೇಳಿ ಕರೀತಾರೆ. ನೀವು ಮನೆಯೊಳಗೆ ಮಕ್ಕಳಿಗೆ, ಸಣ್ಣ ಸಣ್ಣ ಬೆಳೆಯುವಂಥ ಮಕ್ಕಳಿಗೆ ಈಗ ಮಾತಾಡ್ತಿರ್ತಾವೆ, ತೊದಲು ನುಡಿಗಳನ್ನ ಆಡ್ತಿರ್ತಾವೆ. ಅಪ್ಪಿ ABCD ಹೇಳು ಅಂದ್ಕೂಡಲೇ ABCD ಹೇಳ್ತಾವೆ. A ಫಾರ್ ಆ್ಯಪಲ್, B ಫಾರ್ ಬಾಲ್ ಅಂತ ಹೇಳ್ತಾವೆ. ಆವಾಗ ಅದ್ರ ಜೊತೆಗೆ ಏನು ಕಲಿಸೋದಂದ್ರೆ, ನೀವು ಶಿಕ್ಷಣದ ಜೊತೆಗೆ ಧರ್ಮ ಶಿಕ್ಷಣವನ್ನು ಕಲಿಸೋಕೆ ಪ್ರಯತ್ನ ಮಾಡಬೇಕು. ಅಪ್ಪಿ ತಮ್ಮ ಅಷ್ಟಾವರಣಗಳು ಯಾವುವು ಅಂತ ಕೇಳಿದಾಗ ನಿಮ್ಮ ಹುಡುಗ ಪಟ್ 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 ಬಾಯಿಯೊಳಗೆ ಹೇಳಬೇಕು. ಈ ಎಲ್ಲ ಅಷ್ಟಾವರಣಗಳನ್ನು ಬಾಯಾಗಿ ಹೇಳಬೇಕು. ಗುರು, ಲಿಂಗ, ಜಂಗಮ, ವಿಭೂತಿ, ರುದ್ರಾಕ್ಷಿ, ಮಂತ್ರ, ಪಾದೋದಕ, ಪ್ರಸಾದ. ಬಾಯೊಳಗೆ ಕೇಳು ತಡ ಇಲ್ಲ ನಿಮ್ಮ ಮಕ್ಕಳ ಬಾಯಾಗಿದ್ತಹ ಅಷ್ಟಾವರಣಗಳು. ಪಂಚಾಚಾರಗಳ ಲಿಂಗಾಚಾರ, ಸದಾಚಾರ, ಶಿವಾಚಾರ, ಗಣಾಚಾರ, ಭೃತ್ಯಾಚಾರ 5 ಆಚಾರಗಳು. ಭಕ್ತಸ್ಥಲ, ಮಾಹೇಶ್ವರ ಸ್ಥಳ, ಪ್ರಸಾದ ಸ್ಥಳ, ಪ್ರಾಣಲಿಂಗಿ ಸ್ಥಳ, ಶರಣಸ್ಥಳ, ಐಕ್ಯಸ್ಥಳ ಅನ್ನುವಂಥ 6 ಸ್ಥಳಗಳು. ಇವೆಲ್ಲ ನಮ್ಮ ಧರ್ಮದ ಆಚಾರಗಳು. ನಮ್ಮ ಧರ್ಮ ವೀರಶೈವ ಲಿಂಗಾಯತ ಧರ್ಮದ ಎಲ್ಲ ಆಚಾರಗಳು ಎಲ್ಲಿ ಅಡಿಯಾವ ಅಂದ್ರೆ ಈ ತತ್ವತ್ರಯಗಳಲ್ಲೇ ಅಡಿಯಾವ. ಇನ್ನು ಮುಂದೆ ನೀವು ಮುಂದೆ ಪ್ರತಿ ತಿಂಗಳು ಸತ್ಸಂಗವೇನು ಮಾಡ್ತಿರಲ್ಲ, ಇನ್ನು ಯಾರೋ ಬಂದರು ಸತ್ಸಂಗಕ್ಕೆ, ನಿಮಗೊಂದು ನಾವು ಹೇಳ್ತೀವಿ, ಯಾರು ಸತ್ಸಂಗಕ್ಕೆ ಬರ್ತಿರ್ತಾರೋ ಅವರಿಗೆ ಈ ಸೂಚನೆ ಕೊಡ್ರಿ. ಏನು ಸೂಚನೆ ಕೊಡ್ರಿ ಅಂದ್ರೆ, ವೀರಶೈವ ಲಿಂಗಾಯತ ಧರ್ಮದಲ್ಲಿರುವಂಥ ತತ್ವತ್ರಯಗಳ ಬಗ್ಗೆ, ಈ ಗುರು, ಲಿಂಗ, ಜಂಗಮ, ವಿಭೂತಿ, ರುದ್ರಾಕ್ಷಿ, ಮಂತ್ರ, ಪಾದೋದಕ, ಪ್ರಸಾದ ಅನ್ನುವಂಥ ಅಷ್ಟಾವರಣಗಳು
ಮತ್ತು ಪಂಚಾಚಾರಗಳು, ನಂತರ ಷಟ್ ಸ್ಥಳಗಳು, ಇವೆಲ್ಲದರ ಬಗ್ಗೆನ ಒಂದೊಂದ್ರ ಬಗ್ಗೆ ಒಂದೊಂದು ಮಾಸ, ಅಂದರೆ ಒಂದೊಂದ್ರ ಬಗ್ಗೆ ಒಂದೊಂದು ತಿಂಗಳ ಪ್ರವಚನವನ್ನು ನೀವು ಹೇಳ್ರಿ ಅಂತೇಳಿ ಅವ್ರಿಗೆ ಹೇಳ್ರಿ. ಯಾರು ಬರ್ತಾರೋ ಪರವಾಗಿಲ್ಲ, ಯಾರು ಬರ್ತಾರೆ. ಈಗ ನೆಕ್ಸ್ಟ್ ಇವತ್ತು ಈ ವೀರಶೈವ ಧರ್ಮದಲ್ಲಿರುವಂತಹ ಈ ತತ್ವತ್ರಯಗಳ ಬಗ್ಗೆ ನಮಗೆ ಗೊತ್ತಾಯ್ತು. ಇನ್ನು ಮುಂದೆ ಈ ಅಷ್ಟಾವರಣಗಳನ್ನು ಅಂದರೆ 8, ಈ ಅಷ್ಟಾವರಣಗಳಲ್ಲಿ ಏನೇನು ಬರ್ತಾವಪ್ಪ ಅಂದರೆ, ಒಂದೇದು ಗುರು. ಗುರು ಅಂದರೆ ಏನು? ಯಾರಿಗೆ ಗುರು ಅಂತ ಕರೀತಾರೆ? ಬರೀ ಕಾವಿ ಬಟ್ಟೆ ಹಾಕೊಂಡವ್ರಿಗೆ ಅಷ್ಟೇ ಗುರು ಅಂತ ಕರೀತಾರೋ? ಏನು ಕೊಳ್ಳಾಗ ಲಿಂಗ ಕಟ್ಕೊಂಡವ್ರಿಗೆ ಗುರು ಅಂತ ಕರೀತಾರೋ? ಏನು ಜಂಗಮರಾಗಿ ಹುಟ್ಟಿದವ್ರಿಗೆ ಗುರು ಅಂತ ಕರೀತಾರೋ? ಏನು ಕೊಳ್ಳಾಗ ದೊಡ್ಡದವ್ರು ರುದ್ರಾಕ್ಷಿ ಮಾಲೆ ಹಾಕ್ಕೊಂಡವ್ರಿಗೆ ಗುರು ಅಂತ ಕರೀತಾರೋ? ಹನಿ ಮೇಲೆ 3 ಬಳಿ ವಿಭೂತಿ ಹಚ್ಕೊಂಡು ಕೈ ತುಂಬ ಎಲ್ಲ ವಿಭೂತಿ ಹಚ್ಕೊಂಡು ಬರುವಂಥವ್ರಿಗೆ ಗುರು ಅಂತ ಕರೀತಾರೋ? ಏನು ಹೆಸರು ಗುರು ಅಂತ ಇಟ್ಕೊಂಡಿರ್ತಾರೆ ಅವ್ರಿಗೆ ಗುರು ಅಂತ ಕರೀತಾರೋ? ಇವೆಲ್ಲ ಉತ್ತರ ಎಲ್ಲಿ ಸಿಗ್ತಾವ ಅಂದ್ರೆ ಈ ಅಷ್ಟಾವರಣಗಳಲ್ಲಿ ಬರುವಂಥ ಮೊದಲನೇ ಟಾಪಿಕ್ ಗುರು ಇದರೊಳಗೆ ಸಿಗ್ತಾವೆ. ಒಂದೊಂದು ಮಾಸ ಒಂದನೇ ನೆಕ್ಸ್ಟ್ ಬರುವಂಥ ಮಾಸದೊಳಗೆ ನೀವು ಗುರುವಿನ ಬಗ್ಗೆ ತಿಳ್ಕೊಳ್ಳೋದು. ನೀವು ಯಾರ ಬಂದರೂ ಅವ್ರಿಗೆ ಹೇಳ್ರಿ, ಗುರುವಿನ ಬಗ್ಗೆ ಮಾತಾಡ್ರಿ. 2ನೇ ಸಾರಿ ಲಿಂಗ. 2ನೇದ್ದು ಅಷ್ಟಾವರಣಗಳಲ್ಲಿ 2ನೇದ್ದು ಲಿಂಗ. ಮುಂದೆ ನೆಕ್ಸ್ಟ್ ಇದು 4ನೇದು, ಇದು 3ನೇದು. 4ನೇದಕ್ಕೆ ಗುರುವಿನ ಬಗ್ಗೆ ಮಾತಾಡಕ್ಕೆ ಹೇಳೋದು. ನಾವು ಯಾಕೆ ಇದನ್ನು ಹೇಳಕತ್ತೀವಿ ಅಂದ್ರೆ, ನಮ್ಮ ಧರ್ಮದೊಳಗೆ ಮೇನ್ ಇಂಪಾರ್ಟೆಂಟ್ ಬೇಕಾಗಿರುವಂತಹ ತತ್ವಗಳದಾವ. ಇದ್ರೊಳಗೆ ಹನಿ ಮೇಲೆ ಇವತ್ತಿ ಹಚ್ಕೋತೀವಿ ಕರೆ, ನಾವು ಯಾಕೆ ಹಚ್ಕೋತೀವಿ ಗೊತ್ತಿಲ್ಲ, ಯಾಕೆ ಹಚ್ಕೋಬೇಕು ಗೊತ್ತಿಲ್ಲ, ಆ ಈಬತ್ತಿ ಹೆಂಗೆ ಹಚ್ಕೋಬೇಕು ಗೊತ್ತಿಲ್ಲ, ಈಬತ್ತಿ ಎಷ್ಟು ಸಾರಿ ಹಚ್ಕೋಬೇಕು ಗೊತ್ತಿಲ್ಲ, ಈಬತ್ತಿ ಯಾವ ಸಮಯದೊಳಗೆ ಹಚ್ಚಬೇಕೋ ಗೊತ್ತಿಲ್ಲ, ನಮಗೆ ಹಸಿ ಈಬತ್ತಿ ಹಚ್ಚಬೇಕೋ ಗೊತ್ತಿಲ್ಲ, ಒಣ ಈಬತ್ತಿ ಹಚ್ಕೋಬೇಕೋ ಗೊತ್ತಿಲ್ಲ, ಈ 3 ಬಳ್ಳೆ ಹಚ್ಚಬೇಕು, ಈ 3 ಬಳ್ಳೆ ಹಚ್ಚಬೇಕು, ಏನೂ ಗೊತ್ತಿಲ್ಲ ನಮಗೆ. ಇವೆಲ್ಲ ಎಲ್ಲಿ ಸಿಗ್ತಾವೆ ಅಂದ್ರೆ ಈ ಅಷ್ಟಾವರಣಗಳು ಒಂದೊಂದು ತಿಳ್ಕೊತ ಹೋದ್ರೆ ಸಿಗ್ತಾವೆ. 2ನೇದ್ದು ಲಿಂಗ. ಲಿಂಗ ಎಂಥದಿರ್ತೈತಿ? ಗುಡಿ ಒಳಗಿರೋ ಲಿಂಗೋ, ಏನು ಕೊಳ್ಳ ಕಟ್ಕೊಳ್ಳೋ ಲಿಂಗೋ? ಯಾವ ಲಿಂಗದ ಬಗ್ಗೆ ಈ ಅಷ್ಟಾವರಣದೊಳಗೆ ಹೇಳ್ತಾರ? ಅಷ್ಟಾವರಣದೊಳಗೆ ಬರುವಂಥ ಲಿಂಗ ಯಾವುದು? ಲಿಂಗ ಮಧ್ಯೆ ಜಗತ್ ಸರ್ವಂ ಅಂತ ಹೇಳ್ತಾರ. ನಾವು ಕೊಳ್ಳ ಕಟ್ಕೊಂಡಿರುವಂಥ ಲಿಂಗ, ಗುಡಿಯಾಗಿರುವಂಥ ಲಿಂಗ, ಆ ಲಿಂಗ ಎಂಥದ್ದು, ಈ ಲಿಂಗ ಎಂಥದ್ದು, ಈ ಲಿಂಗ ಶ್ರೇಷ್ಠೋ ಏನು ಆ ಲಿಂಗ ಶ್ರೇಷ್ಠೋ, ಏನು 2 ಪೂಜೆ ಮಾಡಬೇಕು, ಏನು ಒಂದ ಪೂಜೆ? ಇವೆಲ್ಲ ಧರ್ಮ ಸಂಕಟಗಳು ಭಾಳ ಮಂದಿಗೆ ಇರ್ತಾವೆ. ಈ ಎಲ್ಲ ಧರ್ಮ ಸಂಕಟಗಳು ನಿವಾರಣೆ ಆಗಬೇಕಾಗಿತ್ತಂದ್ರೆ ಅದಕ್ಕೆ ಒಂದೇ ದಿವಸನಾಗಿ 8 ಅಷ್ಟಾವರಣಗಳು ಹೇಳಿಬಿಡ್ಬೋದು. ಆದ್ರೆ ಅದರ ಡಿಟೇಲ್ ಆಗಿ ನಿಮಗೆ ಅರ್ಥ ಆಗಂಗಿಲ್ಲ. ಅದಕ್ಕೆ ಒಂದು ಮಾಸ ಒಂದು ವಿಷಯದ ಬಗ್ಗೆ ನೀವು ಪ್ರವಚನ ಮಾಡಲಿಕ್ಕೆ ಅವ್ರಿಗೆ ಅಪ್ಪನೇನು ಕೇಳ್ರಿ. ನೆಕ್ಸ್ಟ್ ಗುರು, ಲಿಂಗ, ಜಂಗಮ, ಪಾದೋದಕ, ಪ್ರಸಾದ. ಪಾದೋದಕ ಅಂದ್ರೇನು? ಜಂಗಮ. ನಾವು ನಿಮ್ಮೂರು ಊರೊಳಗೆ ಹೋದಾರ ಎಲ್ಲ ಊರೊಳಗೆ ಜಂಗಮ ಇರ್ತಾರೆ. ಆ ಜಂಗಮರ ಮಹತ್ವ ಏನು? ನಾವು ಕಣ್ಣಿಗೆ ಕಂಡಿರುವಂಥ ಜಂಗಮರ ಸುಮ್ಮನೆ ಜಂಗಮ ಅನ್ಕೋತೀವಿ. ಆ ಜಂಗಮನಲ್ಲಿ ಎಂಥ ಶಕ್ತಿ ಇರ್ತೈತೆ ಅಂದ್ರೆ ಅದು ಅದ್ಭುತವಾಗಿರುವಂಥ ಶಕ್ತಿ. ಜಂಗಮನಿಗೆ ಭೂರುದ್ರ ಅಂತ ಕರೀತಾರೆ, ಪರಮಾತ್ಮನ ಅಂಶ ಅಂತ ಕರೀತಾರೆ. ಯಾಕೆ ಈ ಜಂಗಮಿಗೆ ಅಷ್ಟು ಮಹತ್ವ ಐತಿ? ನಿಮ್ಮ ಮನೆಗೆ ಬೆಳಗ್ಗೆ ಎದ್ದ ತಕ್ಷಣ ಕೈ ಒಳಗೆ ಜೋಳಿಗೆ ಹಿಡ್ಕೊಂಡು ನಿಮ್ಮ ಮನೆಗೆ ಭಿಕ್ಷೆ ಬೇಡಕ್ಕೆ ಜಂಗಮರು ಬರ್ತಾರಂದ್ರೆ ಅದ್ರ ಹಿಂದಿರುವಂಥ ತಾತ್ಪರ್ಯ ಏನು? ಯಾಕೆ ಜಂಗಮರು ಬರ್ತಾರೆ? ಯಾಕೆ ಅವ್ರಿಗೆ ನಾವು ಹಿಟ್ಟು ನೀಡಬೇಕು? ಅವ್ರಿಗೆ ಜಂಗಮರಿಗೇನು ಹೊಟ್ಟಿಗೆ ಊಟ ಮಾಡೋಕ್ಕೇನು ಹಿಟ್ಟಿರಂಗಿಲ್ಲ? ಯಾಕೆ ಜಂಗಮರಿಗೆ ಹಿಟ್ಟು ನೀಡಬೇಕು? ಅವ್ರಿಗೆಲ್ಲ ಕೋಟ್ಯಾಂತರ ರೂಪಾಯಿ, ಲಕ್ಷಾಂತರ ರೂಪಾಯಿ ಅವರೆಲ್ಲರೂ ಚೆನ್ನಾಗಿದ್ರು ಸಹಿತ ಜಂಗಮರು ತಮ್ಮ ಕಾಯಕವನ್ನು ಬಿಡಬಾರ್ದು ಅಂತ ತಿಳ್ಕೊಂಡು, ತಮ್ಮ ಧರ್ಮವನ್ನು ಬಿಡಬಾರ್ದು ಅಂತ ಹೇಳಿ ತಿಳ್ಕೊಂಡು ಬೆಳಗ್ಗೆ ಎದ್ದು ಕಾಲಿಗೆ ಜಂಗ ಕಟ್ಕೊಂಡು ಕೈಯೊಳಗೆ ಬೆತ್ತ ಹಿಡ್ಕೊಂಡು ಜೋಳಿಗೆ ಹಿಡ್ಕೊಂಡು ಮನೆಗೆ ಭಿಕ್ಷಕ್ಕೆ ಬರ್ತಾರಲ್ಲ, ಯಾಕೆ ಬರ್ತಾರ? ಇದು ಜಂಗಮನ ಮಹತ್ವದೊಳಗೆ ಬರ್ತೈತಿ. ಗುರುಲಿಂಗ ಜಂಗಮರು ಜಂಗಮನಲ್ಲಿ ಬರ್ತದೆ. ಜಂಗಮ ಇದೊಂದು ಹೇಳ್ಬಿಡ್ತೀವಿ ಸೂಕ್ಷ್ಮವಾಗಿ. ಏನಂದ್ರೆ ಈ ಜಂಗಮ ಯಾಕೆ ನಿಮ್ಮ ಮನೆಗೆ ಭಿಕ್ಷಕ್ಕೆ ಬರ್ತಾರಂದ್ರೆ, ನಿಮ್ಮ ಮನೆಯಾಗಿಂದ ಎಲ್ಲ ಹಿಟ್ಟು ಬಾಳೆ ಮಾಡ್ಕೊಂಡು ಹೋಗಿ ಆ ತಿಂಗಳಾನಗಟ್ಲೆ ಆ ಹಿಟ್ಟು ತೊಗೊಂಡು ರೊಟ್ಟಿ ಮಾಡ್ಕೊಂಡು ಊಟ ಮಾಡ್ಕೊಂಡು ತಿರ್ಕೋತಾರೆ. ಅಷ್ಟೇ ತಿಳ್ಕೊಬೇಡ್ರಿ ನೀವು. ತಿರುಗಿ ತಂದು ಕರೆದು ಉಣ್ಣುವಂತಹ ಭಾವ ಜಂಗಮನಿಗೆ ಇರ್ತೈತಿ. ಆದರೆ ಈಗ ಹೆಂಗೈತೆ ಗೊತ್ತಿಲ್ಲ. ಯಾವ ಜಂಗಮನಿಗೆ ಮನೆಗೆ ಬಂದಿರುವಂಥ ಜಂಗಮನಿಗೆ ಕೈ ತುಂಬ ಹಿಟ್ಟನ್ನು ನೀಡಿ ಅಥವಾ ಕಾಳನ್ನು ನೀಡಿ ದವಸ ಧಾನ್ಯಗಳನ್ನು ನೀಡಿ ಕೈ ಜಾಡಿಸ್ಬಾರ್ದು. ಭಾಳ ಮಂದಿಗೆ ಗೊತ್ತಿಲ್ಲ ಇದು. ಹಿಂಗೆ ಹಿಟ್ಟು ತಗೋ ನಿಮ್ಮಲ್ಲಿ ಬರ್ತಾರ ಭಿಕ್ಷಕ್ರಿ? ಬರ್ತಾರೆ ಜಂಗಮರು? ಇಲ್ಲ. ಓಕೆ ಅಂತ ಹೇಳೋ ಪ್ರಶ್ನೆ ಇಲ್ಲ, ಇದು ಅವಶ್ಯಕತೆ ಇಲ್ಲ. ಅವ್ರು ಬಂದಾಗ ಕೈ ತೊಗೊಂಡು ಅವ್ರಿಗೆ ಜೋಳಿಗೆ ಒಳಗೆ ಭಿಕ್ಷೆ ನೀಡಿ ಕೈ ಜಾಡಿಸ್ಬಾರ್ದು. ಹಾಗೆ ನಮಸ್ಕಾರ ಮಾಡಬೇಕು. ಯಾವ ಮನೆಗೆ ಪ್ರತಿನಿತ್ಯ ಜಂಗಮನ ಪಾದ ಸ್ಪರ್ಶವಾಗ್ತದನೋ
ಆ ಮನೆ ಒಳಗೆ ಪಾಸಿಟಿವಿಟಿ ತುಂಬತೈತಂತೆ ಯಾವಾಗ. ಯಾಕಂದ್ರೆ ಆ ಜಂಗಮ ತಾನು ನಿತ್ಯವೂ ಮಾಡುವಂಥ ಕಾಯಕದ ಮೇಲೆ ನಿಷ್ಠೆ ಇಟ್ಕೊಂಡು ಮನೆಗೆ ಜೋಳಿಗೆ ಹಿಡಿದು ಬರ್ತಾನ. ಜಂಗಮನ ಜೋಳಿಗೆಯನ್ನು ಸಾದಾ ಅಂತ ತಿಳ್ಕೊಬೇಡ್ರಿ. ಜಂಗಮನ ಜೋಳಿಗೆ ಇಂಥ ಶಕ್ತಿ ಇತ್ತಲ್ಲ, ಆ ಶಕ್ತಿಯೇ ಮತ್ತೆಲ್ಲಿ ಸಿಗಾಕ ಸಾಧ್ಯ ಇಲ್ಲ. ಕೈಯೊಳಗೆ ಜೋಳಿಗೆ ಹಿಡಿದಿರುವಂಥ ಜಂಗಮ, ಕೈಯೊಳಗೆ ಬೆತ್ತ ಹಿಡಿದಿರುವಂಥ ಜಂಗಮ ಈ ಮನೆತನಕ್ಕೆ ಒಳ್ಳೇದಾಗಲ್ಪ ಅಂಥೇಳಿ ಮನಸ್ಸಿನೊಳಗೆ ನಿಮ್ಮ ಮನೆಯೊಳಗೆ ಬಂದು ನೀವು ನೀಡಿರುವಂಥ ಹಿಟ್ಟು ನೀಡಿಸ್ಕೊಂಡು ಮನಸ್ಸಿನೊಳಗೆ ಸಂತೋಷದಿಂದ ಒಂದು ಸಾರಿ ಈ ಮನೆತನಕ್ಕೆ ಒಳ್ಳೇದಾಗಲಿಪ್ಪ ಭಗವಂತ ಅದು ಬೇಡ್ಕೊಂಡ್ರೆ ಸಾಕು, ನಿಮ್ಮ ಮನೆ ಉದ್ಧಾರ ಆಗಿಬಿಡ್ತು. ಅಷ್ಟು ತಾಕತ್ತ ಜಂಗಮನ ಜೋಳಿಗಳಿಗಿರ್ತದೆ. ನಾವು ಮಾಡಿರುವಂಥ ಪಾಪವನ್ನು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಮಾಡಿರುವಂಥ ಪಾಪವನ್ನು ಮರುದಿನ ಬೆಳಗ್ಗೆ ನಾವು ಜಂಗಮನ ಜೋಳಿಗೆ ಹಾಕ್ತೀವಿ. ಅದು ಹಿಟ್ಟಲ್ಲ, ಅದು ನಾವು ಮಾಡಿರುವಂಥ ಪಾಪ ಅನ್ನೋದನ್ನು ತಿಳ್ಕೊ. ನಮ್ಮ ಪಾಪವನ್ನೆಲ್ಲ ಗೊಳೆ ಮಾಡ್ಕೊಂಡು ಹೋಗಿ ನಮಗೆ ಪುಣ್ಯದ ಪ್ರಾಪ್ತಿಯನ್ನು ಮಾಡಲಿಕ್ಕೆ ಪರಮಾತ್ಮ ಯಾರನ್ನು ಕಳಿಸ್ಯಾನಂದ್ರೆ ಅದು ಜಂಗಮನನ್ನು ಕಳಿಸಿದ. ಹಿಂಗೆ ಜಂಗಮನ ವಿಷಯ ಬಂದಾಗ ಇವೆಲ್ಲ ಜಂಗಮರ ಬಗ್ಗೆ ಬರ್ತಾವೆ. ಗುರು, ಲಿಂಗ, ಜಂಗಮ, ಆಮೇಲೆ ವಿಭೂತಿ, ರುದ್ರಾಕ್ಷಿ ಎಷ್ಟು ಮುಖದ ಕಟ್ಕೋಬೇಕು. ಇಲ್ರಿ ಸ್ವಾಮಿಗಳ, ನಾವು ಹೆಣ್ಮಕ್ಳದೀವಿ, ನಾವು ಮಾಸಿಕ ಧರ್ಮ ಪಾಲಿಸ್ಬೇಕಾಗ್ತೈತಿ, ನಾವು ರುದ್ರಾಕ್ಷಿ ಕಟ್ಕೋಬಾರ್ದ ಏನು ಅಂಥೇಳಿ ಕೆಲವೊಬ್ರಿಗೆ ಡೌಟ್ ಇರ್ತಾವ. ನಾವು ಲಿಂಗ ಕಟ್ಕೋಬಾರ್ದನ್ರಿ ಗುರುಗಳ, ನಾವು ಮಾಸಿಕ ಧರ್ಮವನ್ನು ಪಾಲಿಸ್ಬೇಕಾಗೈತಿ, ನಾವು ಆ ಟೈಮಿನಾಗ ನಾವು ಲಿಂಗ ಪೂಜೆ ಮಾಡ್ಕೋಬೇಕೋ ಬೇಡ. ಭಾಳ ಜನರಿಗೆ ಇವು ಎಲ್ಲ ಸಮಸ್ಯೆಗಳದಾವೆ, ಭಾಳ ಜನರಿಗೆ ಡೌಟ್ಗಳದಾವೆ. ಇವೆಲ್ಲ ಡೌಟ್ ಕ್ಲಿಯರ್ ಮಾಡ್ಕೋಬೇಕಂದ್ರೆ ಒಂದೊಂದು ವಿಷಯವಾಗಿ ನೀವೆಲ್ಲ ಪ್ರತಿ ತಿಂಗಳು ಇದನ್ನು ತಿಳ್ಕೊಂಡು ಬರಬೇಕು. ಇದು ಹೆಂಗೆ ಆಗ್ಬೇಕಂದ್ರೆ, ನೀವು ಎಂಥ ಜಾಗದಾಗದಿರಿ ಗೊತ್ತಿಲ್ಲ, ನಿಮ್ಮ ಮೊನ್ನೆ ಹೇಳಿ ನಾವು ಈ ಜಾಗದೊಳಗೆ ಸುತ್ತಮುತ್ತ ನೋಡ್ತಿರ್ತೀರಿ. ಆ ಮುಸ್ಲಿಮ್ರ ಧರ್ಮದವ್ರ ಮನೆಯೊಳಗೆ ಅವ್ರ ಮಕ್ಕಳನ್ನು ಹೆಂಗೆ ಬೆಳೆಸ್ತಾರೆ ನೋಡ್ರಿ. ಆ ಮಕ್ಕಳು ದೊಡ್ಡವರು ಇರಲಿ ಸಣ್ಣವರು ಇರಲಿ ತಲೆ ಮೇಲೆ ಟೋಪಿಗೆ ಹಾಕೋದು ಬಿಟ್ಟಿಲ್ಲ. ಹೌದಾ? ನಮ್ಮ ಮಕ್ಕಳ ಹನಿ ಮೇಲೆ ಈ ಬತ್ತಿ ಹಚ್ಕೋರೋ ತಮ್ಮ ಅಂದ್ರೆ ಹಗಾಯವಾತವ. ಆದ್ರೆ ಅವರು ತಲೆ ಮೇಲೆ ತಾವು ಧರ್ಮ ಲಾಂಛನವನ್ನು ಹಾಕೊಳ್ಳೋದು ಬಿಟ್ಟಿಲ್ಲ. ಶುಕ್ರವಾರ ಆಯಿತು ಅಂದ್ರೆ ಕರೆಕ್ಟ್ ಸಮಯಕ್ಕೆ ನಮಾಜ್ಗೆ ಹೋಗ್ತಾರೆ ಅವರು. ಇದು ಇಷ್ಟ ಹುಡುಗ ಇರಲಿ, ಇಷ್ಟು ದೊಡ್ಡ ಹುಡುಗ ಇರಲಿ. ಆದ್ರೆ ಪರಿಸ್ಥಿತಿ ಹಿಂಗೆ ಬಂದೈತಲ್ಲ, ಅವರೆಲ್ಲ ಧರ್ಮ ಪಾಲನೆ ಮಾಡಕತ್ತಾರ, ನಾವು ಎಲ್ಲ ಧರ್ಮಗಳನ್ನ ಬಿಟ್ಟು ನಡೆಯಕತ್ತೀವಿ. ನಮ್ಮ ಮಕ್ಕಳಿಗೆ ನಾವು ಕಲಿಸುವಲ್ಲಿವು ನೋಡ್ತಿರಲ್ಲ, ಶುಕ್ರವಾರದ ಎಲ್ಲ ತಪ್ಪಲಾರ್ದ ಎಲ್ಲ ಹುಡುಗರು ಹೋಗ್ತಾವೆ. ನಿಮ್ಮ ಹುಡುಗರನ್ನ ಎಷ್ಟು ಮಂದಿನ ಕರ್ಕೊಂಡ್ಬಂದಿರಿ ಇಲ್ಲಿ? ರವಿವಾರ ಸೋಮವಾರಕ್ಕೊಮ್ಮೆ ಎಷ್ಟು ಮಂದಿನ ನೀವು ತಪ್ಪಲಾರ್ದ ದೇವಸ್ಥಾನಕ್ಕೆ ಕಳಿಸ್ತೀರಿ? ತಮ್ಮ ಇವತ್ತು ಸೋಮವಾರ ಐತೆ, ತಪ್ಪಬಾರ್ದು. ಪ್ರತಿ ಸೋಮವಾರ ತಪ್ಪಲಾರ್ದ ಯಾವುದೋ ಮಲೆನ ಗುಡಿಯೋ ಯಾವುದೋ ಒಂದು ಗುಡಿಗೆ ಹೋಗಿ ನಮಸ್ಕಾರ ಮಾಡ್ಕೊಂಬಾ, ಒಂದೋ ದಿನ ತಪ್ಪು ಬೇಡ ಅಂಥೇಳಿ ಯಾರಾದರೂ ಹೇಳಿರಿ? ಅದೇ ಅವರನ್ನು ನೋಡ್ರಿ, ಪ್ರತಿ ಶುಕ್ರವಾರ ಎಂಥ ಪರಿಸ್ಥಿತಿ ಇದ್ರೂ ಸಹಿತ ತಾವು ಹೋಗ್ತಾರ, ತಮ್ಮ ಜೊತೆಗೆ ಮಕ್ಕಳನ್ನ ಕರ್ಕೊಂಡು ಹೋಗ್ತಾರ, ಅವರು ತಮ್ಮ ಧರ್ಮವನ್ನು ಪಾಲಿಸ್ತಾರ. ನಾವು ಅದನ್ನೇ ಮಾಡಬೇಕಾಗಿತ್ತು. ಆ ಧರ್ಮವನ್ನು ಪಾಲಿಸ್ಬೇಕಾಗಿತ್ತಂದ್ರೆ ಮಕ್ಕಳನ್ನು ನೀವು ಸರಿಯಾಗಿ ಬೆಳೆಸಬೇಕು. ಈ ಧರ್ಮದ ವಿಚಾರಗಳನ್ನ ನಾವು ತಿಳ್ಕೋಂತ ಇರಬೇಕು. ಗುರುಲಿಂಗ ಜಂಗಮ ಆಯಿತು, ವಿಭೂತಿ ರುದ್ರಾಕ್ಷಿ ಮಂತ್ರ ಆಯಿತು, ಪಾದೋದಕ ಅಂತ ಹೆಸರು ಕೇಳ್ತೀರಿ. ಗುರುಗಳ ಮನೆಗೆ ಬಂದಾಗ ನೀವು ಪಾದ ತೊಳೆದು ಪಾದೋದಕ ಮಾಡ್ಕೋತೀರಿ. ಅದರ ಮಹತ್ವ ಏನು, ಅದನ್ನು ಯಾಕೆ ಮಾಡ್ಕೊಳ್ಬೇಕು? ಅದಾದ್ಮೇಲೆ ಅವ್ರಿಗೆ ಪ್ರಸಾದ ಮಾಡಿಸ್ತೀರಿ, ಅದನ್ನು ಯಾಕೆ ಮಾಡಿಸ್ಬೇಕು? ಪ್ರಸಾದ ಮಾಡಿಸಿದ್ರೆ ಏನು ಪುಣ್ಯ ಬರ್ತೈತಿ? ಮನೆಯೊಳಗೆ ಪ್ರಸಾದ ಮಾಡಿಸಿದ್ರೆ ಪುಣ್ಯ ಬರ್ತೈತೋ? ಏನು ನಾವು ಹೋಗಿಂಥ ದಾಸೋಗದಲ್ಲಿ ಪ್ರಸಾದ ಮಾಡಿಸಿದ್ರೆ ಪುಣ್ಯ ಬರ್ತೈತೋ? ನಮ್ಮಲ್ಲಿರುವಂಥ ಧನವನ್ನು ಹೋಗಿ ದಾಸೋಗಕ್ಕೆ ಕೊಟ್ಟರೆ ಪುಣ್ಯ ಬರ್ತೈತೋ? ಪ್ರಸಾದ ಇವೆಲ್ಲನೂ ಮನೆಯೊಳಗೆ ಜಂಗಮನ್ನು ಕರೆದು ಮಾಡಿಸೋದು ಪ್ರಸಾದ. ಈಗ ಇಲ್ಲಿ ಕಾರ್ಯಕ್ರಮದೊಳಗೆ ಮಾಡ್ಸಾಕತ್ತೀರಿ ನೀವು, ಇದು ಪ್ರಸಾದ. ಯಾವುದೋ ಒಂದು ದೇವಸ್ಥಾನದ ಹೋಗಿ ದಾಸೋಗದಲ್ಲಿ ದೇಣಿಗೆ ಕೊಡ್ತೀರ, ಅದು ಪ್ರಸಾದ. ಈ ಎಲ್ಲ ರೀತಿಯ ಪ್ರಸಾದಗಳಲ್ಲಿ ಯಾವುದು ಶ್ರೇಷ್ಠ ಪ್ರಸಾದ? ಇವೆಲ್ಲ ಪ್ರಸಾದದೊಳಗೆ ಬರ್ತಾವೆ. ಪ್ರಸಾದ ಜಂಗಮ ಅಂದ್ಕೂಡಲೇ ಒಂದು ಪ್ರಸಂಗ ನೆನಪಿಗೆ ಬರ್ತೈತಿ. ಅದೊಂದು ಕತೆ. ಒಂದು ಊರೊಳಗೆ ಒಬ್ಬರು ಸ್ವಾಮಿಗಳು, ಆ ಸ್ವಾಮಿಗಳನ್ನು ಒಬ್ಬ ಭಕ್ತ ಏನು ಮಾಡ್ತಿದ್ದಂದ್ರೆ, ಪ್ರತಿ ವರ್ಷ ತಮ್ಮ ಮನೆ ಗುರುಗಳಂತ ತಿಳ್ಕೊಂಡು, ನೀವು ಎಲ್ಲ ಮಾಡ್ತಿರ್ತೀರಿ, ನಿಮ್ಮ ಮನೆ ಗುರುಗಳು ಯಾರು ಇರ್ತಾರೋ ವರ್ಷಕ್ಕೊಂದು ಸಾರಿ ಅವ್ರನ್ನ ಮನೆಗೆ ಕರೆದು ಪಾದೋದಕ ಮಾಡಿಸೋದು, ಅವರಿಗೆ ಪ್ರಸಾದ ಮಾಡಿಸೋದು, ಕೈಲಾದಷ್ಟು ದಕ್ಷಿಣೆಯನ್ನು ಕೊಡೋದು, ಅವ್ರ ಆಶೀರ್ವಾದವನ್ನು ತಗೊಂಡು ಹೋಗಿ ಕಳಿಸೋದು. ಇದೊಂದು ಪದ್ಧತಿ ರೂಢಿ ಇರ್ತೈತಿ ಎಲ್ಲ ಮನೆಯೊಳಗೆ. ಈ ಯಾವ ಒಂದಿಷ್ಟು ಜನ ಏನು ಹಿರಿಯರು ಒಂದು ಮಾರ್ಗ ರೂಟ್ ಹಾಕಿ ಕೊಟ್ಟಿರ್ತಾರೆ, ಆ ಪ್ರಕಾರ ಮಾಡ್ಕೊಂತ ಹೊಂಟಿರ್ತೀರಿ ನೀವು. ಪ್ರತಿ ವರ್ಷ ಮನೆಗೆ ಗುರುಗಳನ್ನ ಕರೆಸಿ ಅವ್ರಿಗೆ ಗೌರವ ಸಮರ್ಪಣೆ ಮಾಡೋದು ಇದು ಪದ್ಧತಿ ಭಾಳ ಚಲೋ.
ಹಿಂಗಾಯ್ತಲ್ಲ, ವರ್ಷ ಒಬ್ಬ ಶಿಷ್ಯ ತಮ್ಮ ಮನೆ ಗುರುಗಳನ್ನ ಕರೆಸಿ ಅವ್ರಿಗೆ ಪಾದಪೂಜೆ ಮಾಡ್ತಿದ್ದ, ಅವ್ರಿಗೆ ಪ್ರಸಾದವನ್ನು ಮಾಡಿಸ್ತಿದ್ದ. ಪ್ರತಿ ಸಾರಿ ಬಂದಾಗ 1,000 ರೂಪಾಯಿ ದಕ್ಷಿಣೆಯನ್ನು ಅವ್ರು ಕೊಡ್ತಿದ್ದ. ಅವನು ಹೊಲದೊಳಗೆ ಜ್ವಾಳ ಬೆಳೀತಿದ್ದು, 1 ಚೀಲ ಜ್ವಾಳ ಅವ್ರಿಗೆ ಕೊಡ್ತಿದ್ದ. ಕೊಟ್ಟು ನಮಸ್ಕಾರ ಮಾಡಿ ಪ್ರತಿ ವರ್ಷ ಕಳಿಸ್ತಿದ್ದ. ಹಿಂಗೆ ಅದು ಪರಂಪರೆ ನಡೆದಿತ್ತು. ಏನೋ ಅವನಿಗೆ ಕಷ್ಟ ಬಂತೋ, ಏನು ಮರ್ತೋ, ಏನಾತೋ ಗೊತ್ತಿಲ್ಲ, ಸುಮಾರು ವರ್ಷಗಳ ಕಾಲ ಆ ಸ್ವಾಮಿಗಳನ್ನ ಮನೆಗೆ ಕರೆಯೋದು, ಅವ್ರ ಪಾದಪೂಜೆ ಮಾಡೋದು, ಅವ್ರಿಗೆ ಪ್ರಸಾದ ಮಾಡಿಸೋದು ಬಿಟ್ಟ ಇವು. ಇಂಥ ಆ ವ್ಯಕ್ತಿ ಮನೆಯೊಳಗೆ 108 ಕಷ್ಟಗಳು. ಒಳಗೆ ಹೋದ್ರೆ ಕುಂಡ್ರಕ್ಕಾಗಂಗಿಲ್ಲ, ಮನೆಯೊಳಗೆ ಕಿರಿಕಿರಿ, ಸಾಲ, ದನಗಳು ಅನಾರೋಗ್ಯದಿಂದ ಕಾಡಕತ್ತು, ಸರಿಯಾಗಿ ಹೊಲದೊಳಗೆ ಬೆಳೆ ಬರಲಿಲ್ಲ. ಆಮೇಲೆ ಎಲ್ಲಿ ಹೋದ್ರೂ ಕಿರಿಕಿರಿ ಆಗಕ್ಕಾಯ್ತು. ನಿಮಗೂ ಎಲ್ಲ ಹಾಕಿರ್ತಾವೆ, ಕೇಳ್ತಿರ್ತಿಲ್ಲ ಈ ಜ್ಯೋತಿಷ್ಯ, ಈ ಪಂಚಾಂಗ ಹೇಳೋರು. ಏನು ರೀ ಸ್ವಾಮಿಗಳು, ಒಟ್ಟು ನಮ್ಗೆ ತ್ರಾಸ ಆಗತೈತಿ, ಒಟ್ಟು ಶುದ್ಧ ಆಗೋದತ್ತು. ಹಂಗೆ ಅವ ಏನು ಮಾಡ್ತಾನಂದ್ರೆ ಹೋಗಿ ಒಬ್ಬ ಜ್ಯೋತಿಷ್ಯ ಹೇಳೋರತ್ತೆ ಹೋದ ಹಿಂಗ್ರಿ ಗುರುಗಳ, ಮತ್ತು ನಮ್ಮ ಮನೆಯೊಳಗೆ ಭಾಳ ಚಲೋ ಐತನ್ರಿ, ಹಿಂದೆ ಭಾಳ ಆರಾಮಿದ್ದಿ, ಈಗೀಗ ಏನಾಗೈತೆ ಗೊತ್ತಾಗೋದು. ಮನೆ ಒಳಗೆ ಹೋದ್ರೆ ಮನ್ಯಾಗ ಕುಂಡ್ರಂಗೆ ಅನಿಸ್ಬತ್ತು, ಯಾವಾಗ ಹೊರಗೆ ಹೋದಿನ ಅನ್ಸಕತ್ತೈತಿ. ಮತ್ತು ಎಷ್ಟು ಕೆಲಸ ಮಾಡ್ಬೇಕಂದ್ರೆ ಯಾವ ಕೆಲಸಗಳು ಸಕ್ಸಸ್ ಆಗ್ಬಾರ್ದು. ಅದು ಯಾವ ಕೆಲಸ ಮಾಡೋದು ಬಿಡ್ಲಿ, ಹೊಲ್ದಾಗ ಬೆಳೀರಿ ಚಲೋ ಬರ್ತೈತಿ ಅಂದ್ರೆ ಅದು ಬರ್ಬಾರ್ದು. ದನಗಳು ಹಾಲು ಹಿಂಡ್ತಾವಂದ್ರೆ ಆ ದನಗಳು ಸಹಿತ ಕಿರಿಕಿರಿ ಮಾಡಕತ್ತವು. ಯಾಕೆ ನನಗೆ ಇಷ್ಟು ಕಷ್ಟ ಬಂದೈತ್ರಿ ಅಂತ ಕೇಳಿದಾಗ ಅವ್ರು ಏನೋ ಆ ಕಡೆ ಈ ಕಡೆ ಪಂಚಾಂಗ ತಿರುವಿ ಹಾಕಿರು, ಅವ್ರು ಕುಂಡ್ಲಿ ನೋಡ್ರು, ಕವಡಿ ಹಾಕಿರು, ಏನೇನೋ ಮಾಡಿ ಅವರು ಒಂದು ಫೈನಲ್ ಡಿಸಿಷನ್ ಹೇಳಿದ್ರು. ಏನು ಡಿಸಿಷನ್ ಹೇಳಿದ್ರಂದ್ರೆ, ನೋಡಪ್ಪ ನೀನು ನಿಮ್ಮ ಮನೆ ಗುರುಗಳನ್ನ ಮರ್ತದಿ, ನಿಮ್ಮ ಮನೆ ಗುರುಗಳನ್ನ ಮರ್ತದಕ್ಕಾಗಿ ನಿನಗೆ ಕಾಟ ಹತ್ತೈತಿ. ನೀ ಯಾರು ನಿಮ್ಮ ಮನೆ ಗುರುಗಳು ಅದಾರ, ಪ್ರತಿ ವರ್ಷ ನೀ ಏನು ಹಿಂದೆ ಪದ್ಧತಿ ಮಾಡ್ಕೋತ ಬಂದಿದ್ದೆಲ್ಲ ಅದನ್ನು ಮಾಡಿದೆ ಅಂದ್ರೆ ಶುದ್ಧ ಆಕತ್ ನೋಡು ಅಂತ ಹೇಳ್ಬಿಟ್ರು. ಮುಗುದು ಮನ್ಯಾಗ ಕಿರಿಕಿರಿ ಆದ ಕೂಡಲೇ ನಿಮ್ಮ ಮನೆದೇವ್ರಿಗೆ ಅಭಿಷೇಕ ಮಾಡಿಸ್ರಿ, ನಿಮ್ಮ ಮನೆದೇವ್ರಿಗೆ ಹೋಗಿ ಉಡಿ ತುಂಬರಿ ಅಂತ ಹೇಳ್ತಿರ್ತಾರಲ್ಲ, ಹಂಗೆ ಈ ಮನೆ ಗುರುಗಳು ದೋಷ ಇತ್ತು. ಅವಾಗ ಅಂದ ಕೂಡಲೇ ಇವಂಗೆ ಅವಾಗ ಫ್ಲ್ಯಾಶ್ ಆಯ್ತು, ಅಲ್ಲ 10 ವರ್ಷ ಆಯ್ತು ನಾನು ನಮ್ಮ ಮನೆ ಗುರುಗಳನ್ನ ಕರೆದಿಲ್ಲ ಅಂತ ನೆನಪಾತ್ರಿ. 10 ವರ್ಷ ಪಟ ಮನೆಗೆ ಹೋದ, ಮನ್ಯಾಗೆಲ್ಲ ಮಾತಾಡ್ಕೊಂಡ ಓಡಿ ಹೋಗಿ ಗುರುಗಳ ಮಠಕ್ಕೆ ಹೋಗಿ ಕೈ ಮುಗಿದು ಅಡ್ಡ ಬಿದ್ದ. ಗುರುಗಳೇ ಕ್ಷಮಿಸ್ರಿಪ್ಪ, ತಪ್ಪಾಯಿತು, 10 ವರ್ಷ ಆಯ್ತು ನಾನು ನಿಮ್ಮನ್ನು ಕರೆದಿಲ್ಲ, ಅದಕ್ಕೆ ದಯಮಾಡಿ ನಮ್ಮ ಮನೆಗೆ ಈ ವರ್ಷ ನೀವು ಬರಬೇಕು, ಬಂದ ನಮ್ಮ ಪಾದಪೂಜೆಯನ್ನು ಮಾಡಿಕೊಂಡು ನಾವು ಮಾಡಿಸುವಂಥ ಪ್ರಸಾದ ಸ್ವೀಕಾರ ಮಾಡಿ ನಮಗೆ ಆಶೀರ್ವಾದ ಮಾಡಿ ಹೋಗ್ಬೇಕ್ರಿ ಬುದ್ಧಿ ಅಂಥೇಳಿ ಈ ಹೋಗಿ ವ್ಯಕ್ತಿ ಅವ್ರಿಗೆ ಕೇಳ್ಕೊಂಡಾಗ ಆ ಗುರುಗಳು ಏನು ಮಾಡ್ತಾರಂದ್ರೆ, ಆಗಿಲ್ಪ ಇಷ್ಟು ವರ್ಷ ಬಿಟ್ಟು ಏನೋ ನಿನಗೆ ಕಷ್ಟ ಆಗಿರ್ಬೋದು ಅನ್ಕೊಂಡು ನಾವು ಸುಮ್ಮಿದ್ವಿ, ಆಗಲಿ ಬರ್ತೀವಿ ಪ್ರಸಾದ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿ ಒಪ್ಪಿಗೆ ಕೊಟ್ಟರು. ಆ ಗುರುಗಳು ಹೇಳಿರುವಂಥ ಒಂದು ಡೇಟ್ಗೆ ಅವ್ರ ಮನೆಗೆ ಈ ಗುರುಗಳು ಹೋದ್ರು. ಇನ್ನು ಗಮ್ಮತ್ತೈತೆ, ನೆನಪಿಡು, ಇನ್ನು ಭಾರಿ ಐತಿ. ಹೋದ್ಮೇಲೆ ಮನೆಗೆ ಬಂದ ತಕ್ಷಣ ಪಾದಕ್ಕೆ ನೀರು ಹಾಕಿದ. ಇದು ಒಬ್ಬ ಗುರುಗಳು ಮನೆಗೆ ಬಂದಾಗ ಮಾಡುವಂಥ ಪದ್ಧತಿನ ನೆನಪಿಡ್ಬೋದು. ನಿಮ್ಮ ಮನೆಗೆ ಯಾರೋ ಬರ್ಬೋದು, ಬಂದಾಗ ಮನೆಗೆ ಬಂದಿರುವಂತಹ ಗುರುಗಳನ್ನು ಆ ಬಾಗಿಲದೊಳಗೆ ನಿಂದಿರಿಸಿದ್ರು, ಒಂದು ಮಣಿ ಹಾಕಿ ಅವ್ರಿಗೆ ಪಾದಕ್ಕೆ ನೀರು ಹಾಕಿ ಕಾಲಿಗೆ ನಮಸ್ಕಾರ ಮಾಡಿ ಮನೆ ಒಳಗೆ ಸ್ವಾಗತ ಮಾಡ್ತಾರೆ. ಮನೆಗೆ ಒಳಗೆ ಹೋದ ತಕ್ಷಣ ಅವರಿಗೆ ಪೂಜೆಗೆ ವ್ಯವಸ್ಥೆ ಮಾಡಿದರು, ಸ್ನಾನಕ್ಕೆ ವ್ಯವಸ್ಥೆ ಮಾಡಿದರು. ಸ್ನಾನ ಮಾಡ್ಕೊಂಡು ಗುರುಗಳು ಪೂಜೆ ಮಾಡಿಕೊಂಡ್ರು. ಪೂಜೆ ಮಾಡ್ಕೊಂಡ ತಕ್ಷಣ ಕೆಲಸ ಏನ್ರಿ, ಪ್ರಸಾದಕ್ಕೆ ಎಡೆ ಮಾಡ್ಬೇಕಂಥೇಳಿ ಅವನ ಹೆಂಡತಿ ಅವನ ಸೊಸಿ ಎಲ್ಲರೂ ಒಳಗೆ ಅಡುಗೆ ತಯಾರು ಮಾಡ್ತಿದ್ರು. ಈ ವ್ಯಕ್ತಿ ಏನು ಮಾಡ್ತಂದ್ರೆ ಆ ಗುರುಗಳಿಗೆಲ್ಲ ಪೂಜೆಗೆ ಕೊಂಡಕ್ಕೆ ವ್ಯವಸ್ಥೆ ಮಾಡಿ ಆ ಮನೆ ಮೇಲೆ ಗುರುಗಳು ಕುಂತಿದ್ರು. ಗುರುಗಳು ಲಿಂಗ ಪೂಜೆ ಮಾಡ್ತಿದ್ರು. ಗುರುಗಳು ಲಿಂಗ ಪೂಜೆ ಮಾಡಿದ ತಕ್ಷಣ ಆ ಪಾದೋದಕವನ್ನು ಸ್ವೀಕಾರ ಮಾಡಿದ್ರು. ಗುರುಗಳು ಅವರಿಗೆ ಪಾದೋದಕ ಕೊಟ್ಟರು. ಇನ್ನು ಈ ಮನಿ ಮಾಲಕ ಏನು ಮಾಡ್ತಾನದ, ಗುರುಗಳು ಪೂಜೆ ಮುಗಿದ ತಕ್ಷಣ ಪ್ರಸಾದಕ್ಕೆ ರೆಡಿ ಮಾಡಕ್ಕೆ ಚಪಾತಿ, ಹೋಳಿಗೆ, ರೊಟ್ಟಿ, ಏನೇ ನಾನಾ ವಿಧವಾಗಿರುವಂಥ ಪ್ರಸಾದವನ್ನು ಮಾಡಿದ್ಲಕ್ಕೆ ತಾಯಿ ಮನೆಯೊಳಗೆ. ಅದನ್ನು ತಂದ ಈ ವ್ಯಕ್ತಿ ಗುರುಗಳಿಗೆ ಬಡಿಸಿ ಇದೆಲ್ಲ ನೋಡಿ ಗುರುಗಳು ಹಿಂಗೆ ಬರೀ ಆ ತಾಟ್ ಅಷ್ಟೇ ನೋಡ್ತಿದ್ದಿಲ್ಲ, ಹಿಂಗೆ ಆ ಕಡೆ ಈ ಕಡೆ ಮನೆಯೂ ನೋಡ್ತಿದ್ರು. ಅವ್ರು ಚಲೋ ಮನೆ ಇತ್ತು, ಮೊದಲು 10 ವರ್ಷದಿಂದ ಹಳಿ ಮನೆ ಇತ್ತು, ಈಗ ಹೊಸ ಮನೆ ಕಟ್ಟ್ಯಾನ. ಮಗ ಇವ್ 10 ವರ್ಷ ಆತು ನಾನು ಕರೆದಿಲ್ಲ, ಇವ್ ಒಳ್ಳೆ ಸಿಕ್ಕಾನ. ಈಗ ಯಾರು ಜ್ಯೋತಿಷ್ ಹೇಳ್ಯಾರ ಚಲೋ ಮಾಡ್ಯಾರ ಅವರು. 10 ವರ್ಷದಿಂದ ತಪ್ಸೊಂದಿದ್ದ ಮಗ, ಮಠಕ್ಕೆ ದಕ್ಷಿಣ ಕೊಟ್ಟಿಲ್ಲ, ಏನೂ ಕೊಟ್ಟಿಲ್ಲ, ಈಗ ಪಕ್ಕ ಜಗ್ಗಬೇಕು ಅಂತ ಅವರು ಪ್ಲ್ಯಾನ್ ಹಾಕಿದ್ರು ಗುರುಗಳು.
ಈ ಶಿಷ್ಯ ಪಕ್ಕ ಸಿಕ್ಕನೀಗ ಏನು ಇವನು ಒಟ್ಟ ಬಿಡಬಾರ್ದಂದ್ರು. ಅದಕ್ಕೆ ಏನು ಮಾಡಿದ್ರೆ ಎಲ್ಲ ತಾಟ್ ಎಡಿ ಮಾಡಿದರು. ಎಡಿ ಮಾಡಿ ಅಡುಗೆ ಮಾಡಿರುವಂಥದ್ದೆಲ್ಲ ಬಡಿಸಿದ್ರು. ಬಡಿಸಿದ ತಕ್ಷಣ ಗುರುಗಳು ಮನೆಗೆ ಬಂದಾಗ ಊಟಕ್ಕೆ ನೀವು ರೆಡಿ ಮಾಡ್ತೀರಿ. ಊಟಕ್ಕೆ ನೀಡಿದ ಮೇಲೆ ನೆಕ್ಸ್ಟ್ ಮಾಡೋದು ಏನು ಕೆಲಸ ರೀ? ಹಾಂ ರೀ, ಸಾಷ್ಟಾಂಗ ಹಾಕೋದು. ಸಾಷ್ಟಾಂಗ ಹಾಕೋದು ಗೊತ್ತೈತ್ರಿ? ನಿಮಗೆ ಗೊತ್ತೈತಿ, ನಿಮ್ಮ ಮಕ್ಕಳಿಗೆ ಗೊತ್ತಿಲ್ಲ. ನಿಮ್ಮ ಮಕ್ಕಳಿಗೆ ಕೇಳಿ ಸಾಷ್ಟಾಂಗ ಹಾಕೋದಂದ್ರೆ ಹಿಂಗೊಂದು ಮನೆಗೆ ಹೋಗಿದ್ದೀವಿ ನಾವು, ಭಾಳ ವರ್ಷದಿಂದ. ಇದು ಮನೆಗೆ ಹೋಗಿದ್ದೇವೆ, ಊಟಕ್ಕೆ ಕುಂತೀವಿ, ಸಾಷ್ಟಾಂಗ ಹಾಕಿ. ಸಾಷ್ಟಾಂಗ ಅಂದ್ರೆ ಆಕಿ ಈಗ ಜಸ್ಟ್ ಮದುವೆಯಾಗಿ ಬಂದಿರೋಂಥ ಹೆಣ್ಮಗಳು, ಆಕಿಗೆ ಸಾಷ್ಟಾಂಗ ಅಂದ್ರೆ ಗೊತ್ತಿಲ್ಲ. ಆಕೆ ಹೋಗಿ ಅವ್ರ ಅತ್ತೆನ ಕೇಳಿದ, ಆ ಅತ್ತಿ ಅಂತ ಅತ್ತೆಯೋ ಎಂತಕ್ಕೆ ಗೊತ್ತಿಲ್ಲ, ಆಕಿಗೆ ಸಾಷ್ಟಾಂಗ ಅಂದ್ರೆ ಗೊತ್ತಿಲ್ಲ. ಪ್ರಸಾದ ಕುಂತೀವಿ, ಸಾಷ್ಟಾಂಗ ಹಾಕ್ಬೇಕ್ರಿ. ಸಾಷ್ಟಾಂಗ ಹಾಕಕ್ಕೆ ನಿಮ್ಮ ಹುಡುಗನ ಕರೀರಿ ಆಯ್ತು. ಈಗ ಹೋಗಿ ಅತ್ತಿಯರ ಸಾಷ್ಟಾಂಗ ಬೇಕತ್ರಿ. ಈ ಸಾಷ್ಟಾಂಗ ಇಲ್ಲವ, ಖಾಲಿ ಆಗೈತಿ ಅಂದೆ. ಆಕೆಗೆ ಏನು ಗೊತ್ತಿಲ್ಲ ಅದ. ಆಯ್ತು, ಸಾಷ್ಟಾಂಗ ಗೊತ್ತಿಲ್ಲ, ಖಾಲಿ ಆಗೈತಿ ಅಂದು ಹೆಂಗೆ ಮಾಡೋದು? ಗುರುಗಳು ಸಾಷ್ಟಾಂಗ ಹಾಕಿದ್ರನ ಮತ್ತು ನಾವು ಊಟ ಮಾಡ್ತೀವಿ ಅಂದಾರ. ಇಲ್ಲಿಕ್ಕೆ ಊಟನ ಮಾಡಲ್ಲ, ಹೆಂಗೆ ಮಾಡೋದು? ಅವ್ವ ಪಟ್ನ ಸಕ್ರೆ ಡಬ್ಬ್ಯಾಗ ಮುಚ್ಚಿಡ್ತಿರ್ಲ. ಏನು ಸಕ್ರೆ ಡಬ್ಬ್ಯಾಗ ಏನು ಮುಚ್ಚಿಡ್ತೀರಿ? ನಮ್ಮ ಭಾರತ ದೇಶದೊಳಗಿರುವಂಥ ಎಲ್ಲ ಜನರ 90% ಸಾಲ ಯಾವ್ದರಿಂದ ತೀರ್ತೈತಿ ಅಂದ್ರೆ, ನೀವು ಸಕ್ರೆ ಡಬ್ಬ್ಯಾಗ ಚಾ ಪುಡಿ ಡಬ್ಬ್ಯಾಗ ಮುಚ್ಚಿಟ್ಟಿರ್ತಿರ್ಲ, ಅವೆಲ್ಲ ಗೋಳೆ ಆದ್ರೆ ಅರ್ಧ ದೇಶದ ಸಾಲ ತೀರ್ತೈತಿ. ಅಷ್ಟು ರೊಕ್ಕ ಐತದ. ಸರ್ಚ್ ಮಾಡ್ಯಾರ, ಇದನ್ನು ಸಂಶೋಧನೆ ಮಾಡ್ಯಾರ. ಅದಕ್ಕೆ ಸಕ್ರೆ ಡಬ್ಬ್ಯಾಗಿಂದ ಪಟ್ನ ಒಂದು 20 ರೂಪಾಯಿ ತೆಗೆದು ಕೊಟ್ಟ ಹುಡುಗನಿಗೆ ಕೊಟ್ಲು. ತಮ್ಮ ಪಟ್ನ ಹುಡುಕುತ್ತ ಹೋಗ್ಲಿ, ಶರ್ಟ್ ಅಂಗಡಿ ಹೋಗಿ ಒಂದು 20 ರೂಪಾಯಿ ಸಾಷ್ಟಾಂಗ ತೊಗೊಂಬ ಲೆಕ್ಕ ಹಾಕಿ. 20 ರೂಪಾಯಿ ಸಾಷ್ಟಾಂಗ ತೊಗೊಂಬ, 20 ರೂಪಾಯಿ ಕೊಟ್ಲು. ಆ ಹುಡುಗ ಹೋದ, ಅಲ್ಲಿ ಹೋಗಿ ಅಂಗಡಿಯಾಗ ಗಿರಾಕಿ ಕೊಡಾಕತ್ತೆ ಶರ್ಟ್ರ. ಅಜ್ಜ ಒಂದು 20 ರೂಪಾಯಿ ಸಾಷ್ಟಾಂಗ ಕೊಡು. ಅವಾಗ ತಿಳಿ ಕೆಡಿತು, ಏನು ಸಾಷ್ಟಾಂಗ, ಏನು ಹೊಸ ಹೆಸರು ಕೇಳಿಲ್ಲ ಮಾರಾಯ. ಏತಮ್ಮ ಇವತ್ತು ಮಧ್ಯಾಹ್ನ ಖಾಲಿ ಆಗೈತಿ, ಮುಂದಿನ ಅಂಗಡಿ ಹೋಗೋಣ. ನಾವು ಗಂಡಗಬ್ರು ಇವತ್ತ ಖಾಲಿ ಆಗೈತಿ, ಮುಂದಿನ ಅಂಗಡಿಗೆ ಹೋಗೋಣ ಆಯ್ತು. ಇವ ಆ ಕಡೆ ಹೋದ, ಮತ್ತು ಅಲ್ಲಿ ಹೋಗಿ ಸಾಷ್ಟಾಂಗ ಕೇಳ್ರಿ. ನಮ್ಮ ಸಾಷ್ಟಾಂಗ ಐತಿ ಕರೆ, ಅದು ಇವತ್ತು ಬೆಳಗ್ಗೆ ಆ ಸಾಷ್ಟಾಂಗ ಬುಟ್ಟೆ ನೀರು ಬಿದ್ದಾವ, ಹಸಿ ಆಗೈತಿ, ಬೇರೆ ಕಡೆ ತಗೋಗೋದು. ಮತ್ತು ಆ ಅಂಗಡಿ ಕೇಳಿ ಲೆಕ್ಕ ಗೊತ್ತಾಗಿಲ್ಲ ಸಾಷ್ಟಾಂಗ ಅಂದ್ರೆ. ಆಯ್ತು, ಹಂಗೆ ಹೆಂಗೆ ತಿರುಗಾಡಿ ಬಂತು. ಹುಡುಗ ಬಂತು ಮನ್ಯಾಗ, ಸಾಷ್ಟಾಂಗ ಎಲ್ಲಿ ಸಿಗಲಿಲ್ಲ. ಯವ್ವ ಎಲ್ಲಿ ಸಾಷ್ಟಾಂಗ ಸಿಗಲಿಲ್ಲ ಅಂಗಡ್ಯಾಗ. ಹೂವ ಹೆಂಗೆ ಮಾಡೋದು? ಗುರುಗಳು ಸಾಷ್ಟಾಂಗ ಇಲ್ರಿ ಅಂತ ಬಂದು ಕೈ ಮುಗಿದು ನೀವು. ಸಾಷ್ಟಾಂಗ ಇಲ್ಲ, ಸಾಷ್ಟಾಂಗ ಇರುವುದಲ್ಲೋ, ಸಾಷ್ಟಾಂಗ ಹಾಕ್ಬೇಕದನ್ನ. ಯಾವ ಮನೆಗೆ ಗುರುಗಳು ಬಂದಿರ್ತಾರೋ ಗುರುಗಳಿಗೆ ಪ್ರಸಾದ ನೀಡಿ ಸಾಷ್ಟಾಂಗ ಅಷ್ಟಾಂಗ ನಮಸ್ಕಾರ ಮಾಡಿ ಉದ್ದು ಬೀಳಬೇಕು. ಉದ್ದು ಬೆಂದು ಗುರುಗಳೇ ನೀವು ಚೆನ್ನಾಗಿ ಪ್ರಸಾದ ಮಾಡಿರಿ, ನೀವು ಉತ್ತಮವಾಗಿ ಪ್ರಸಾದ ಮಾಡಿ ನಮಗೆ ಹರಿಸಿದ್ರಿ ಅಂದ್ರೆ ನಮ್ಮ ಮನೆ ಅಭಿವೃದ್ಧಿ ಆಕೈತಿ, ನಮ್ಮ ಮನೆ ಏಳಿಗೆ ಆಕೈತಿ. ಅದಕ್ಕೆ ಸಾಷ್ಟಾಂಗ ಹಾಕಬೇಕು, ಹಾಕಿ ಗುರುಗಳಿಗೆ ಪ್ರಸಾದ ಮಾಡ್ರಿ ಅಂತ ಹೇಳಬೇಕು. ಅದಕ್ಕೆ ಸಾಷ್ಟಾಂಗ ಥರ ಅಂತ ಹೇಳಿ. ಅಯ್ಯೋ ಅವಾಗ ಗೊತ್ತಾತೀವಿ, ಅಯ್ಯೋ ಯಪ್ಪ ಅರ್ಧ ಊರು ತಿರುಗಾಡಿ ಬಂದಲ್ರಿ ಅಂದ ಹುಡುಗ. ಕೈಯಾಗ ಒಂದು ಊದ್ಕಡಿ. ಅವು ಗುರುಗಳು ಹೇಳಿದರು ಮನೆಗೆ ಮತ್ತು ಗುರುಗಳಿಗೆ ಸಂಪರ್ಕ ಯಾಕಿರ್ಬೇಕಂದ್ರೆ ಕೆಲವು ಪದ್ಧತಿಗಳು ಮಕ್ಕಳಿಗೆ ಗೊತ್ತಾಕೋ ನಮಗೂ ಗೊತ್ತು. ಕೈಯಾಗ ಊದ್ಕಡ್ಡಿ ಕೊಟ್ಟರು. ಸಾಷ್ಟಾಂಗ ಅಂದ್ರೆ ಇವತ್ತಿ ಕೈಯೊಳಗೆ ಊದ್ಕಡ್ಡಿ ಹಚ್ಕೊಂಡು ಪ್ರಸಾದ ಕುಂತಿರುವಂಥ ಗುರುಗಳ ಮುಂದೆ ನಮ್ಮ ಶರೀರದ 8 ಅಂಗಗಳು ನೆಲಕ್ಕೆ ಹತ್ತುವಂಗ ನಮಸ್ಕಾರ ಮಾಡೋದು. ಇದಕ್ಕೆ ಅಷ್ಟಾಂಗ ಅಂತಾರ. ಅಷ್ಟಾಂಗ ಪ್ರಣಾಮ, ಸಾಷ್ಟಾಂಗ ಪ್ರಣಾಮ. ಪ್ರಣಾಮಗಳಲ್ಲಿ ನಮಸ್ಕಾರಗಳಲ್ಲಿ ಅನೇಕ ವಿಧಾನದವು. ಏಕಾಂಗ ನಮಸ್ಕಾರ, ದ್ವ್ಯಂಗ ನಮಸ್ಕಾರ, ತ್ರ್ಯಂಗ ನಮಸ್ಕಾರ, ಪಂಚಾಂಗ ನಮಸ್ಕಾರ, ಸಾಷ್ಟಾಂಗ ನಮಸ್ಕಾರ ಅಂಥೇಳಿ ಈ 5-6 ವಿಧಾನಗಳು ನಮಸ್ಕಾರ ಒಳಗದಾವು. ಆ ನಮಸ್ಕಾರಗಳು 1ನೇದು 2ನೇದು ಇವೆಲ್ಲ ಏನು ಅನ್ನೋದು ಮತ್ತೊಮ್ಮೆ ನಿಮ್ಗೆ ಬಂದಾಗ ಹೇಳ್ತೀವಿ ನಾವು. ಅದನ್ನು ಹಂಗೆ ಬ್ರೆಕೆಟ್ನಾಗ ಇಡೋನು. ಅದಕ್ಕೆ 8 ನಮ್ಮ ಶರೀರದ 8 ಅಂಗಗಳನ್ನು ನೆಲಕ್ಕೆ ತಾಕಿಸಿ ಮಾಡುವಂಥ ನಮಸ್ಕಾರಕ್ಕೆ ಸಾಷ್ಟಾಂಗ ನಮಸ್ಕಾರ ಅಂತಾರ. ಉರಸ ಶಿರಸ ದೃಷ್ಟ್ಯ ಮನಸ ವಚಸ ತಥಾ ಪದ್ಭ್ಯಾಂ ಕರಾಭ್ಯಾಂ ಕರ್ಣಾಭ್ಯಾಂ ಪ್ರಣಾಮೋಷ್ಟಾಂಗ ಉಚ್ಯತೆ. 2 ಕಾಲುಗಳು, 2 ಕೈಗಳು, ನಮ್ಮ ತೊಡೆಗಳು, 2 ಕಣ್ಣುಗಳು, ನಮ್ಮ ಶಿರಸ್ಸು, ತಲೆ ಇವೆಲ್ಲ ನಾವು ನೆಲಕ್ಕೆ ಹಚ್ಚಿ ಮಾಡುವಂಥ ನಮಸ್ಕಾರಕ್ಕೆ ಸಾಷ್ಟಾಂಗ ನಮಸ್ಕಾರ ತರು. ಅದಕ್ಕೆ ನೀವು ಊಟ ಮಾಡಿಸುವಂತಹ ಸಮಯದೊಳಗೆ ಗುರುಗಳ ಮುಂದೆ ಸಾಷ್ಟಾಂಗವನ್ನು ಹಾಕಿ ಆ ಗುರುಗಳು ಮಂತ್ರ ಹೇಳ್ತಾರ. ಆ ಮಂತ್ರ ಹೇಳಿದ ನಂತರ ನೀನು ಹೇಳ್ಬೇಕು. ಆವಾಗ ಗುರುಗಳ ಪ್ರಸಾದ ಶುರು ಮಾಡ್ತಾರ. ಇದಕ್ಕೆ ಸಾಷ್ಟಾಂಗ ತರ ಸಾಷ್ಟಾಂಗ ಹಾಕಂದ್ರೆ ಆವಾಗ ಹುಡುಗ ಡಬ್ಬ ಅಡ್ಡ ಬಿತ್ತು. ಶಿವಯೋಗಿನಿ ಸಂತೃಪ್ತಿ ತೃಪ್ತೋ ಭಗವತಿ ಶಂಕರ ಅಂತ ಗುರುಗಳ ಮಂತ್ರ ಹೇಳಿದ್ರು. ಗುರುಗಳ ಮಂತ್ರ ಹೇಳಿದ ಮೇಲೆ ಒಂದು ಐಡಿಯಾ ಏನು ಮಾಡ್ರಿ ಅಂದ್ರೆ,
ಆ ಮಂತ್ರ ಹೇಳಿದ ತಕ್ಷಣ ಆ ಹುಡುಗ ಎದ್ದ ತಕ್ಷಣ ಮತ್ತು ಇವು ಮನಿ ಮಾಲಕ ಆ ಹುಡುಗ ಅವರೆಲ್ಲರೂ ಕೂಡಿ ಗುರುಗಳ ಪ್ರಸಾದ ಮಾಡ್ರಿ, ಆನಂದದಿಂದ ಪ್ರಸಾದ ಮಾಡ್ರಿ, ನಾಚಬೇಡ್ರಿ, ಹಿಂಜರಿಬೇಡ್ರಿ ಅಂತಂದ್ರು. ಆವಾಗ ಈ ಗುರುಗಳು ಒಂದು ಪಾಯಿಂಟ್ ಇಟ್ರು. ಏನು ಪಾಯಿಂಟ್ ಇಟ್ರು ಅಂದ್ರೆ, ಬಾಯಿಲಿ ನೀನು ಹಿಂದೆ ನಾವು ಬರ್ತಿದ್ದೀವಿ ನಿಮ್ಮ ಮನೆಗೆ, ಹಿಂದೆ ಮನೆಗೆ ಬಂದಾಗ ನೀ ಏನು ಮಾಡ್ತಿದ್ದಿಪ್ಪ? ಅವ ಹೇಳಿದ, ಗುರುಗಳು ನೀವು ಬರ್ತಿದ್ರಿ, ಪ್ರಸಾದ ಮಾಡಿಸ್ತಿದ್ದೀವಿ, ಮನೆಯೊಳಗೆ ಪೂಜೆ ಮಾಡ್ಕೊತಿದ್ರಿ, ಪ್ರಸಾದ ಆದಮೇಲೆ ಒಂದಿಷ್ಟು ಪ್ರತಿ ಸಾರಿ ಬಂದಾಗ ಒಂದು ವರ್ಷಕ್ಕೆ 1,000 ರೂಪಾಯಿ ದಕ್ಷಿಣ ಕೊಡ್ತೀನಿ ರೀ, ಒಂದು ಚೀಲ ಜೋಳ ಕೊಡ್ತೀನಿ ರೀ, ಅದಕ್ಕೆ ಇಷ್ಟ ಮಾಡ್ತಿದ್ನಿ ರೀ, ಏನು ಮತ್ತೇನು ಮಾಡಿಲ್ಲ ಅಂತ. ಹಾಂ, ನೀವು ಮೊದಲ ಪ್ಲ್ಯಾನ್ ಹಾಕೊಂಡಿದ್ರು ಗುರುಗಳು. 10 ವರ್ಷ ಆತು ಸಿಕ್ಕಿಲ್ಲ ಮಗ, ಇವನು ಬಿಡೋದೇ ಬೇಡ ಅಂದಿದ್ರು. ಅದಕ್ಕೆ ಪ್ರಸಾದ ಮಾಡೋ ಮನ್ಯಾಗ ಇನ್ನೊಂದು ನೆನಪಿಟ್ಕೊಡ, ಯಾರ ಗುರುಗಳಾಗಿರ್ಬೋದು, ಜಂಗಮರಾಗಿರ್ಬೋದು, ಅತಿಥಿಗಳಾಗಿರ್ಬೋದು, ನಿಮ್ಮ ಮನೆಯೊಳಗೆ ಪ್ರಸಾದ ಮಾಡಬೇಕಂತ ಕುಂತು ಆ ಪ್ರಸಾದ ಅರ್ಧಕ್ಕೆ ಬಿಟ್ಟು ಹೋಗುವಂತಹ ಪ್ರಸಂಗವನ್ನು ಯಾರೂ ತಂದೊಡ್ಕೋಬಾರ್ದು. ಯಾರೂ ಅತಿಥಿಗಳಾಗಿರ್ಬೋದು, ಗುರುಗಳಾಗಿರ್ಬೋದು, ಜಂಗಮರಾಗಿರ್ಬೋದು, ನಿಮ್ಮ ಮನೆಯೊಳಗೆ ಪ್ರಸಾದವನ್ನು ಮಾಡೋದು ಅರ್ಧಕ್ಕೆ ಬಿಟ್ಟು ಎದ್ದು ಹೋದ್ರು ಅಂದ್ರೆ ಆ ಮನೆ ಯಾವತ್ತೂ ಏಳಿಗಾಗಂಗಿಲ್ಲ. ಇದೆಲ್ಲರ ತಲೆಗೆ. ಅದಕ್ಕೆ ಏನು ಮಾಡ್ತಿದ್ದಾರೆ ಇವ್ರ ಗುರುಗಳು ಹೇಳಿದರು, ನೋಡಪ್ಪ ವರ್ಷಕ್ಕೆ ಬಂದಾಗ 1,000 ರೂಪಾಯಿ ಆಮೇಲೆ ಒಂದು ಚೀಲ ಜೋಳ ಕೊಡ್ತಿದ್ದಿಲ್ಲ, ಇನ್ನು 10 ವರ್ಷ ಆದ ನಾವು ಬಂದಿಲ್ಲ, 10 ವರ್ಷ ನಾವು ಬಂದಿಲ್ಲ ಅಂದ್ರೆ ನೀನು 10 ವರ್ಷದ 10,000 ರೂಪಾಯಿ 10 ಚೀಲ ಜೋಳ ಇಷ್ಟು ಕೊಡ್ತಾನಂದ್ರೆ ನಾವು ಊಟ ಮಾಡ್ತೀವಿ, ಇರ್ಲಿಕ್ಕೆ ಮಾಡಂಗಿಲ್ಲ. ಇವಾಗ ಧರ್ಮ ಸಂಕಟ ಆಯ್ತಲ್ಲ ಮಾರಾಯ, ಅವ ಜ್ಯೋತಿಷ್ನಂತ ಸುಮ್ಮ ಹೋದ್ ನೀವು ಮಾರಾಯ ನೀವು. 10 ವರ್ಷದಿಂದ 10 ಚೀಲ ಎಲ್ಲಿ ಜೋಳ ತರಲಿ, 10,000 ರೂಪಾಯಿ ಎಲ್ಲಿ ತರಲಿ, ಎಮ್ಮೆ ಹಿಂಡವಾತು, ಹೊಲ ಬೆಳಿವಾತು, ಮನ್ಯಾಗ ದಗದು ಯಾವ ಕೆಲಸ ಮಾಡೋ ಸಕ್ಸಸ್ ಆಗೋಲ್ಲ, ಇಂಥದ್ರಾಗ 10,000 ಎಲ್ಲಿ ಕೊಡಲಿ? ಚಿಂತೆ ಹೆತ್ತಿ ನೀವು ಪಾಪ. ನಾವು ಈಗ ಕೊಡಂಗಿಲ್ಲ ಅಂದ್ರೆ ಸ್ವಾಮಿಗಳು ಊಟ ಮಾಡಂಗಿಲ್ಲ, ಅವ್ರು ಊಟ ಮಾಡ್ಲಿಕ್ಕಂದ್ರೆ ಮನೆಗೆ ಅನಿಷ್ಟ, ಇನ್ನು ಹೆಂಗೆ ಮಾಡಲಿ ಅಂಥೇಳಿ ಹನಿ ಮೇಲೆ ಕೈ ಇಟ್ಕೊಂಡು ಚಿಂತೆ ಮಾಡ್ಕೋತ ಒಳಗೆ ಬಂದ. ಅವನು ಸೊಸಿ ಭಾಳ ಶಾನೆ ಇದ್ದ. ಸೊಸಿ ಭಾಳ ಶಾನೆ ಇದ್ದು, ಯಾಕ್ರಿ ಮಾವರ ಹಿಂಗ್ಯಾಕೆ ಮೋತಿ ಸಣ್ಣ ಮಾಡ್ಕೊಂಡ್ರಿ ಅಂದ್ರು. ಹಿಂಗಾಗೈತ್ವಾ ತಂಗಿ, 10 ವರ್ಷ ಅದು ಕರೆದಿದ್ದಿಲ್ಲ, ಹಿಂಗೆಲ್ಲ ಹೇಳಕ್ಕೆ. ಈಗ ಸ್ವಾಮಿಗಳು ಬೇಡಾಕತ್ತಾರ ಏನು, 10 ವರ್ಷದ 10,000 ರೂಪಾಯಿ ದಕ್ಷಿಣ, 10 ವರ್ಷದ 10 ಚೀಲ ಜೋಳ ಬೇಡಾಕತ್ತಾರ, ನಾ ಎಲ್ಲಿದ್ದು ಕೊಡಲಿ? ಹಿಂಗ್ರೆ ಸುಮ್ಕೊಂಡ್ರಿ ನೀವು ಹೋಗ್ಕನದ್ಲಕ್ಕೆ. ಭಾಳ ಚೆನ್ನಾಗಿ ಇದ್ಲ ವಾದ್ಲು. ಗುರುಗಳು ನಮಸ್ಕಾರ ರೀ, ಭಾಳ ಚಲೋ ಆಯ್ತು. ಯಾರು ತಂಗಿ? ನಾ ಹಿಂಗೆ ರೀ ಮಾಲಕರು ಸೊಸಿ ರೀ. ಹೌದು, ಮತ್ತು ನಮ್ಮ ಮಾವಾರಿಗೇನೋ ಹಿಂಗನೋ ಅಂದರತ್ತ. ಹೌದಾ, ಕರೆಕ್ಟ್ ಐತಿ, ಕರೆ ಐತಿ ಅದು. ಮತ್ತು 10 ವರ್ಷ ಬಂದಿಲ್ಲ ಅಂದ್ರೆ 10 ವರ್ಷ ತೀರ್ಸ್ಬೇಕಾ ನೀ ಅಂದರು. ನೀವು ಒಟ್ಟ ಸ್ವಾಮಿಗಳು ಒಟ್ಟೆ ಚಿಂತೆ ಮಾಡಬೇಡ್ರಿ, ನೀವು ಒಟ್ಟ ವಿಚಾರ ಮಾಡಬೇಡ್ರಿ. ನನ್ನ ಗಂಡನ ಮನೆ ಬಡವ ಇರ್ಬೋದು, ನನ್ನ ಗಂಡನ ಮನ್ಯಾಗ ಸಂಪತ್ತು ಇಲ್ಲ ತಿಳ್ಕೊಬೋದು ನೀವು, ಆದ್ರೆ ನನ್ನ ತವ್ರ ಮನೆ ಭಾಳ ಶಾಣೆ ಅದ. ನಮ್ಮ ಭಾಳ ತವ್ರ ಮನ್ಯಾಗ ಭಾಳ ಸಂಪತ್ತು ಐತಿ. ನಮ್ಮಪ್ಪ ಭಾಳ ಸಾಹುಕಾರ ಅದಾನ. ಇಲ್ಲಿ ಒಂದು ವೇಳೆ ಅವ್ರು 10,000 ರೂಪಾಯಿ ಕೊಡೋದಾಗಲಿಲ್ಲ ಅಂದ್ರೆ 10 ಚೀಲ ಜೋಳ ಕೊಡೋದಾಗ್ಲಿಕ್ಕ ನನ್ನ ತವ್ರ ಮನೆಯಿಂದ ತರಿಸ್ಕೊಡ್ತೀನಿ, ಒಟ್ಟ ಚಿಂತೆ ಮಾಡಬೇಡ್ರಿ, ಊಟ ಮಾಡ್ರಿ ಅಂದ್ಲಕ್ಕಿ. ಭಾಳ ಸಂತೋಷ ಆಯ್ತು, ಶಬ್ಬಾಷ ಮಗಳಂದವು. ಆದ್ರೆ ಮೈಕಿನೂ ಒಂದು ಪಾಯಿಂಟ್ ಇಟ್ಲು ಗುರುಗಳ, ನಾನು 10 ವರ್ಷದ 10 ಚೀಲ ಜೋಳ ಕೊಡ್ತನು, 10,000 ರೂಪಾಯಿನೂ ಕೊಡಿಸ್ತನು. ಆದ್ರೆ ನೀವು ಪ್ರತಿ ಸರಿ ವರ್ಷಕ್ಕೆ ಬಂದಾಗ ಏನೇನು ಊಟ ಮಾಡ್ತಿದ್ರಿ? ಅವಾಗ ಗಮ್ಮತ್ತು ಗೊತ್ತಾಗಲಿಲ್ಲ. ಗುರುಗಳಿಗೆ ಒಳ್ಳೆ ಸಿಕ್ಕೊಂಡು ಸಿಕ್ಕಾಕೊಂಡು ಬಲಿಯಾಗಿ ಸಿಕ್ತು. ಏನಿಲ್ಲ ತಂಗಿ, ಏನು ನಿಮ್ಮ ಓಚ ನಿಮ್ಮ ಅತ್ತಿ ಭಾಳ ಪ್ರೀತಿಯಿಂದ 1-2 ಜೋಳದ ರೊಟ್ಟಿ ಮಾಡ್ತಿದ್ದು, 1-4 ಚಪಾತಿ, 1-2 ಹೋಳಿಗೆ, ಒಂದಿಷ್ಟು ಅನ್ನ ಸಾರು ಎಲ್ಲ ತಿಂತಿದ್ದೀವಿ ತಂಗಿ ಅಂದ್ರೆ ಶೇಕ್ ನೋಡಿ ಗಡಿ. ಹೌದ್ರಿ ಸ್ವಾಮಿಗಳ, 10 ವರ್ಷ ಆತು ನೀವು ಬಂದಿಲ್ಲ, 10 ವರ್ಷದ ದಕ್ಷಿಣ 10,000 ರೂಪಾಯಿ 10 ಚೀಲ ಜೋಳ ಕೊಡಕ್ಕೆ ನಾವು ಸಜ್ಜದೀವಿ. ಆದ್ರೆ 10 ವರ್ಷದ ಮಾಡುವಂಥ ಪ್ರಸಾದ 1 ವರ್ಷಕ್ಕೆ 2 ರೊಟ್ಟಿ, 2 ಚಪಾತಿ, 2 ಹೋಳಿಗೆ, ಒಂದಿಷ್ಟು ಅನ್ನ ಅಂದ್ರೆ 20 ರೊಟ್ಟಿ, 20 ಚಪಾತಿ, 20 ಹೋಳಿಗೆ ಹಾಕವ. 20 ಹೋಳಿಗೆ ಇವೆಲ್ಲ ತಿನ್ರಿ, ನಾ 10,000 ರೂಪಾಯಿ 10 ಚೀಲ ಜೋಳ ಕೊಟ್ಟೇ ಬಿಡ್ತೇನೆ ರೀ ಅಂತ. ಛೇ ಕೊಟ್ಟೇ ಬಿಡ್ತಾನೆ ಅಂದ್ಲಕ್ಕೆ. ಸ್ವಾಮಿಗಳಿಗೆ ಬಿಡ್ಲಾರ್ದ ಕರ್ಮ, ಯಪ್ಪ ಈ ಕಡೆ ಬಂದಳು ಮಾರಾಯ ಅಂದರು. ಬೇಡ ಬಿಡ, ಇಲ್ಲಿ ಬಿಡ, ನಾ ಅಂದಿನ ಹೇಳ್ತಂಗೆ ಹಂಗೆ ಅಂದ ಮುಗಿಸಿರ ಸ್ವಾಮಿಗಳು. ಇಲ್ಲ ಹೇಳ್ತಂಗೆ ಅಂದಿನ ನಾ ಜೋಕ್ ಮಾಡಿ ಅಂದರು. ನಾ ಹಿಂಗೆ ಬರ್ರಿ ಹಾದಿಗೆ ಅಂದಕ್ಕೆ ಒಳಗೆ ಮನಸ್ಸಿನಾಗ ಇಂಥ ಒಳಗೆ ತ್ರಾಸಾಗತ್ತೆ ಸ್ವಾಮಿಗಳಿಗೆಲ್ಲ. ಒಳ್ಳೆ ಬಳಿ ಹಾಕಿದ್ವಿ, ಮಿಸ್ ಆತ್ಲೆ ಹುಡುಗ ಅಂದರು. ಮಿಸ್ ಆತಂದ್ರು. ಇನ್ನು ಅನಿವಾರ್ಯ ಐತಿ, ಪ್ರಸಾದನೆ ಮಾಡ್ಬೇಕಂತ ಶುರು ಮಾಡಿದ್ರು.
ಶುರು ಮಾಡ್ರು. ಹಿಂಗೆ ಒಂದು ಚಪಾತಿ ನೀಡಿ ಪಲ್ಯ ನೀಡ್ಬೇಕಂಥೇಳಿ ಆ ಹೆಣ್ಮಗಳು ಪಾಪ ಪಲ್ಯ ನೀಡ್ಬೇಕಂತೇಳಿ ಪಲ್ಯ ತೊಗೊಂಡು ನೀಡಕ್ಕೆ ಹೋದು. ಆಕಿ ಎಂಗೇಜ್ಮೆಂಟ್ನಾಗ ಹಾಕಿದ ಒಂದು ಅರ್ಧ ತೊಲಿ ಉಂಗ್ರ ಕೈಯಾಗಿತ್ತು ಆಕಿ ಆ ಸೊಸಿಗೆ. ಅದೇನು ಸಡ್ಲಾಗಿತ್ತು ಏನು ಆಕೆ ಕರ್ಮ ಗೊತ್ತಾಗಲಿಲ್ಲ. ಆ ಪಲ್ಯ ನೀಡಿದ್ರೊಳಗೆ ಪಟ್ನ ಉಂಗ್ರ ಬಂಗಾರ ಉಂಗ್ರ ಅರ್ಧ ತೊಲಿ ಉಂಗ್ರ ಸ್ವಾಮಿಗಳು ತಾಟ್ನಾಗ ಬೆತ್ತು. ಅಲ್ಲ ಆಯ್ತು ಅವ್ರಂದ್ರು ಈಗ ಪಟ್ನ ಹಿಂಗೆ ತಗೋ ತಂಗಿ ಕೈ ಹಾಕ್ಬೇಡಂದ್ರಿ ಇವರು. ಆಕೆ ತಗೋಬೇಕಂತ ಪಟ್ನ ಕೈ ಹಾಕೋದಿಲ್ಲ. ನಾವು ಸ್ವಾಮಿಗಳು, ನಾವು ಪ್ರಸಾದಿಕರು ಅಂದ್ರೆ ಒಂದು ನಿಮಗೆ ಶಬ್ದದ ಅರ್ಥ ಹೇಳ್ತೀವಿ. ಇದು ಸೀರಿಯಸ್. ಪ್ರಸಾದಿಕರು ಹೆಂಗಿರ್ತಾರಂದ್ರೆ ತಾವು ಮಾಡುವಂಥ ಪ್ರಸಾದದ ತಟ್ಟೆ ಒಳಗೆ ಬಿದ್ದಿರುವಂಥದ್ದನ್ನು ಒಂದಿಷ್ಟೂ ವ್ಯರ್ಥ ಮಾಡೋಂಗಿಲ್ಲ. ಅದು ಖಾರ ಆಗಿರ್ಬೋದು, ಏನಾಗಿರ್ಬೋದು. ಖಾರ ಹತ್ತೈತೆ ನಾವು ಮೆಣಸಿನ್ಕಾಯಿ ತೆಗೆದು ಪಕ್ಕಕ್ಕೆ ಇಡ್ತೀವಿ. ಪ್ರಸಾದಿಕರು ಅಂಥೇಳಿ ಆ ವ್ರತವನ್ನು ಪಾಲನೆ ಮಾಡ್ತಿರ್ತಾರೆ ಒಂದಿಷ್ಟು ಜನ. ಅವರು ಹಂಗೆ ಮಾಡೋಂಗಿಲ್ಲ. ತಾಟಿನೊಳಗೆ ಏನೇ ಬಿದ್ದರೂ ಸ್ವೀಕಾರ ಮಾಡ್ತಾವೆ. ಸಮಯ ಬಂದಾಗ ತಪ್ಪಿ ಒಂದೊಂದು ಹಳ್ಳ ಬಂದರೂ ಸಹಿತ ಆ ಹಳ್ಳ ಜಜ್ಜಿ ಪುಡಿ ಮಾಡಿ ತಿಕ್ಕಿ ಹಿಟ್ಟು ಮಾಡಿ ಅದನ್ನು ತಿನ್ನುವಂಥ ಪ್ರಸಾದಿಕರು ವರ್ತಮಾನದೊಳಗದ. ಹಂಗೆ ಅವ್ರೇನು ಪ್ರಸಾದಿಕರು ಇದ್ದಿದ್ದಿಲ್ಲ. ಸ್ವಾಮಿಗಳು ಸುಮ್ಮನೆ ಹೇಳ್ಯವ್ರು. ಹೆಂಗಾರ ಈಗ 10 ಚೀಲ ಜ್ವಾಳ ಅಂತೂ ಲುಕ್ಸಾನ ಆಯ್ತು ನಮಗೆ. 10,000 ರೂಪಾಯಿನೂ ಹೋಯ್ತೀನಿ. ಇನ್ನು ಹೆಂಗಾರೆ ಮಾಡಿ ದೇವ್ರು ನನ್ನ ಕಡೆ ಅದಂತ ಅಂದರು ಸ್ವಾಮಿಗಳವ್ರು. ದೇವ್ರು ನನ್ನ ಕಡೆ ಅದನ್ನು ಇಷ್ಟೆಲ್ಲ ಹೋಯ್ತು. ಬಂಗಾರ ಅರ್ಧ ತೊಲಿ ಉಂಗ್ರ ಬತ್ತಲ್ಲ ನನಗಂದ್ರೆ ಅವ್ರು. ತಂಗಿ ತೊಗೊಳಂಗಿಲ್ಲ, ನಾವು ಪ್ರಸಾದಿಕರು, ನಮ್ಮ ತಾಟ್ನ್ಯಾಗ ಏನು ಬೀಳ್ತೈತ ಅದನ್ನು ಒಟ್ಟು ಬಿಡಂಗಿಲ್ಲ, ನಾವು ತಿಂದ ಬಿಡೋರನ್ನು. ಅಲ್ಲಿ ಸ್ವಾಮಿಗಳಿದ ಬಂಗಾರ ಐತಿ, ಲೋಹ ಐತಿ, ತಿಂದ್ರೆ ಹೆಂಗೆ ಅದು ಏನಾಕೈತಿ ಗೊತ್ತಿಲ್ಲ ನಮಗೆ. ಕರೆ ತಾಟ್ನ್ಯಾಗ ಬಿದ್ದೈತಿ ಅಂದ್ರೆ ನಾವು ತಿಂದ ಬಿಡೋರು ಅಂದರು. ಚಿಂತೆ ಇತ್ತು. ಇದೊಳೆ ಆತಲೋ ಮರ ಹಿಂಗೆ 10 ಚೀಲ ಜ್ವಾಳ ತಪ್ಸಕ್ಕೆ ಹೋಗಿ ಈಗ ಎಷ್ಟೈತ್ರಿ ಬಂಗಾರ ಅರ್ಧ ತೊಲಿಗೆ? ನಿಮ್ಗೆ ಕರೆಕ್ಟಾಗಿ ಗೊತ್ತಿರುತ್ತೆ. ಅದು ಇಲ್ಲಿ ಈ ಕಂಪ್ನಿಗೆ ಗೊತ್ತಿರಂಗಿಲ್ಲ. ಎಷ್ಟು ರೇಟ್ ಅವ್ನು ಕರೆಕ್ಟಾಗಿ ಗೊತ್ತಿರುತ್ತೆ. ನೀವು ಅಂದು ಇಷ್ಟಾರು ಮಾಡಿ ಲುಕ್ಸಾನ್ದಾಗ ಬತ್ತಲ ಅಂದ್ಲು. ಆಮೇಲೆ ಮತ್ತೆ ಒಂದಿಷ್ಟು ಶಾನೆ ಇದ್ದಲ್ರಿ ಹೆಣ್ಮಗಳು, ಶಾನೆ ಇದ್ದು. ಆ ಸ್ವಾಮಿಗಳು ಹಂಗೆ ಊಟ ಮಾಡ್ಕೋತ ಆ ಉಂಗ್ರಾನು ನುಂಗೇ ಬಿಟ್ರು. ಉಂಗ್ರಾನು ತಿಂದ್ರೆ ಇವತ್ತು ಬರ್ಲಿಕ್ಕೆ ನಾಳೆ ಬರ್ತೈತ್ಲ, ಹಿಂಗೆ ವಿಚಾರ ಅವ್ರದ್ದು. ನಾಳೆ ಬರ್ತೈತಿ ತುಗ ಬಂಗಾರ ಇದ್ಯಾಂಗೆ ಸಿಕ್ಕಿತ್ತು ನಮಗೆ ಅಂದು ವಿಚಾರ ಮಾಡ್ರು. ತಿಂದ ಬಿಟ್ರು. ಈಕಿಗೆ ಹೊಟ್ಯಾಗ ಸಂಟಾಗ ಆಯಿತು. ಬಂಗಾರ ಉಂಗ್ರ ಎಂಗೇಜ್ಮೆಂಟ್ನಾಗ ಗಂಡು ಹಾಕಿದ್ದ. ಇನ್ನು ಹೆಂಗೆ ಮಾಡ್ಲಿ ಚಿಂತೆ ಇತ್ತು. ಈಗಿನೂ ಭಾಳ ಜಾಬಾದಿದ್ದಳ್ರಿ. ಜಾಬಾದಿದ್ಲು. ಬರ್ಲಿಗಪ್ಪ ಸ್ವಾಮಿಗಳು ನೋಡೇ ಬಿಡ್ತಾನಂದ್ರೆ ಏನು ಮಾಡಲಿ ಅಂದ್ರೆ ಮತ್ತು 2 ಚಪಾತಿ ತಿಂದರು, ಹೋಳಿಗೆ ತಿಂದರು. ಅನ್ನ ನೀಡಬೇಕಾಗಿರೋಂಥ ಪ್ರಸಂಗ ಬಂತು. ಅನ್ನ ತೊಗೊಂಡು ನೀಡಕ್ಕೆ ಬಂದರು. ಹಿಂಗೆ 1 ಸರಿ ಅನ್ನ ನೀಡಲಿ, 2 ಸರಿ ನೀಡಲಿ, ಅದನ್ನು ತಿಂದ್ರು. ತಂಗಿ ಇನ್ನೊಂದಿಟ್ಟು ಅನ್ನ ತೊಗೊಂಬಾರವಾ ಚಲೋ ಆಗೈತೆ ಅಂದ್ರೆ ಇವರು ನಿಂದ್ರೆ ಅದ ಕಾಯಕತ್ತೆ ನಂದ್ಲಕ್ಕೆ. ಮತ್ತೊಂದಿಷ್ಟು ಹಿಂಗೆ ಅನ್ನ ತೊಗೊಂಡು ಹೋಗಿ ಹಿಂಗೆ ನೀಡ್ತೋ ತಡ ಇಲ್ದನ ನೀಡಬೇಕು ಅನ್ನೋದ್ರೊಳಗೆ ಪಟ್ನ ಚಮಚೆ ತಾಟ್ನಾಗ ಹೋಗೋದ್ಬಿಟ್ಟು. ಅಲ್ಲ ಸ್ವಾಮಿಗಳೇ, ಇದು ಭಾಳ ಕಷ್ಟ ಐತ್ರಿ ಸ್ವಾಮಿಗಳ. ಉಂಗ್ರಿ ಏನೋ ಸಣ್ಣದಿತ್ತು, ಹೆಂಗೋ ನುಂಗ್ರಿ. ಯಪ್ಪ ನಿಮ್ಮ ಕಷ್ಟ ಹೆಂಗೆ ನೋಡಲಿ ನಾ ಇನ್ನು. ಇಷ್ಟು ದೊಡ್ಡದ ಚಮಚೆ ಐತಿ, ಅನ್ನದ ಕೈ ಐತಿ, ಬಂಗಾರ ಈಟಕಾಳು ಇತ್ತು, ನುಂಗಿ ಬಿಟ್ರಿ ಗುರುಗಳ. ನಿಮ್ಮ ಪರಿಸ್ಥಿತಿ ನಾ ಹೆಂಗೆ ಇನ್ನು ಇಷ್ಟು ದೊಡ್ಡ ಚಮಚೆ ಹೆಂಗೆ ತಿಂತೀರಿ ಸ್ವಾಮಿಗಳ ಅಂತ ಹೇಳಿ ಕೇಳಕಿ. ಸುಮ್ಕೊಂಡ್ರಿ ತೆಗಿ ಅಂತ ಹೇಳಿ ತೆಗೆದವ್ರು ಉಂಗ್ರ ಕೊಟ್ರೆ ಹೋಗಿ ಅಂದ್ಬಿಟ್ರು. ಇಲ್ಲೇ ಕಟಬಾಯಿದಾಗ ಇಟ್ಕೊಂಡಿದ್ರು ಅವ್ರು ಉಂಗ್ರ. ಹಿಂಗೆ ಗುರವೋ ಬಹವಃ ಸಂತಿ ಶಿಷ್ಯ ವಿತ್ತಾಪಹಾರಕಾಃ ಗುರವೋ ವಿರಳಾಃ ಸಂತಿ ಶಿಷ್ಯ ಚಿತ್ತಾಪಹಾರಕಾಃ. ವರ್ತಮಾನದೊಳಗೆ ಗುರುಗಳು ಭಾಳ ಜನ ಅದಾರ. ಎಂಥ ಗುರುಗಳು ಭಾಳ ಜನ ಅದ ಅನ್ನೋದ್ರೆ ರೊಕ್ಕ ವಸೂಲಿ ಮಾಡೋ ಸ್ವಾಮಿಗಳು ಭಾಳ ಜನ ಅದಾರ, ರೊಕ್ಕ ಬೇಡುವಂಥ ಸ್ವಾಮಿಗಳು ಭಾಳ ಜನ ಅದಾರ. ಆದ್ರೆ ವರ್ತಮಾನದೊಳಗೆ ಕಡಿಮೆ ಜನ ಸ್ವಾಮಿಗಳು ಎಂಥವ್ರು ಅಂದ್ರೆ ಶಿಷ್ಯರ ಚಿತ್ತವನ್ನು ಅಪಹರಿಸುವಂಥ, ಶಿಷ್ಯರಲ್ಲಿರುವಂಥ ಕಷ್ಟವನ್ನು ಕಳೆಯುವಂಥ, ಶಿಷ್ಯರಿಗೆ ಉಪದೇಶವನ್ನು ಮಾಡುವಂಥ ಗುರುಗಳು ಕಡಿಮೆ ಅದಾರ. ನಮಗೂ ನಿಮಗೂ ಉದ್ಧಾರ ಮಾಡುವಂತಹ ಗುರುಗಳು ಸಿಗಲಿ ಅಂತೇಳಿ ಎಲ್ಲರೂ ಪ್ರಾರ್ಥನೆ ಮಾಡಿಕೊಂಡು, ಇಂಥ ಗುರುಗಳು ಯಾರಿಗೆ ಸಿಗೋದು ಬೇಡಪ್ಪ ನೀವು ಬೇಡ್ಕೊಳ್ರಿ, ನಾವು ಬೇಡ್ಕೊಳ್ಳೋನು. ಅದಕ್ಕೆ ಮುಂದಿನ ಸತ್ಸಂಗದೊಳಗೆ ಯಾರು ಸತ್ಸಂಗಕ್ಕೆ ಬರ್ತಿರ್ತಲ್ಲ ಅವ್ರು ಒಂದು ಸೂಚನೆ ಕೊಡ್ರಿ. ಅಷ್ಟಾವರಣದೊಳಗೆ ಮೊದಲನೆಯ ಆವರಣ ಅದು ಗುರು. ಗುರು ಸುಮ್ಮಂದ್ರೆ ನಿಮಗೆ ಇದು ಅಭಿ ಪಿಕ್ಚರ್ ಬಾಕಿ ಹೇ. ಇವತ್ತಿಗೆ ಏನು ಹೇಳಿದಿವಲ್ಲ ಅದು ಗುರುವಿನ ಬಗ್ಗೆ ಪೂರ್ಣ ಅಲ್ಲದ. ಗುರುವಿನ ಮಹತ್ವ ಭಾಳ ಚಲೋ ಐತಿ. ಭಾಳ ಅದ್ಭುತವಾಗಿರುವಂತಹ ಗುರುವಿನ ಒಂದು ವರ್ಣನೆ ಇರ್ತೈತಿ. ಗುರು ಹೆಂಗಿದ್ರೆ ಚಲೋ ಇರ್ತೈತಿ ಅನ್ನೋದು ಗೊತ್ತಿರೋದು.
ಅದಕ್ಕೆ ಈ ಒಂದೊಂದನ್ನು ನಾಳಿನ ಸತ್ಸಂಗದೊಳಗೆ ಗುರುವಿನ ಬಗ್ಗೆ, ಮುಂದಿನ ಸತ್ಸಂಗದೊಳಗೆ ಲಿಂಗದ ಬಗ್ಗೆ, ಅದರ ನಂತರ ಸತ್ಸಂಗದೊಳಗೆ ಜಂಗಮದ ಬಗ್ಗೆ, ಅನಂತರದ ಬಗ್ಗೆ, ವಿಭೂತಿ ಬಗ್ಗೆ, ಆ ನಂತರ ರುದ್ರಾಕ್ಷ ಬಗ್ಗೆ, ಹಿಂಗೆ ಒಂದೊಂದು ವಿಷಯದ ಬಗ್ಗೆ ನೀವು ಪ್ರವಚನ ಮಾಡ್ಕೊತ ಹೋದ್ರಿ ಅಂದ್ರೆ ನಿಮ್ಮ ಸತ್ಸಂಗನೂ ಚೆನ್ನಾಗಿ ನಡೀತೈತಿ. ಅದರ ಜೊತೆಗೆ ನಮ್ಮ ಧರ್ಮದ ಆಚರಣೆಗಳು ನಮಗೆ ತಿಳಿತಾವ, ನಮ್ಮ ಧರ್ಮದ ಆಚರಣೆಗಳು ನಮಗೆ ತಿಳಿತಾವ. ಹಾಗಾಗಿ ನೀವೆಲ್ಲರೂ ಏನು ಮಾಡೋದಂದ್ರೆ ಆದಷ್ಟು ಹೆಚ್ಚು ಮಂದಿನ ಕರ್ಕೊಳ್ಳೋದು, ನಮ್ಮ ಮಂದಿನ ಕರ್ಕೊಳ್ಳೋದು, ಕರ್ಕೊಂಡು ಬರೋದು, ಕರ್ಕೊಂಡು ಬಂದು ತಿರ್ಕೊಂಡು ಬಂದು ಕರ್ಕೊಂಡು ಉಣ್ಣೋದು. ಏನು ಉಣ್ಣೋದು? ಸತ್ಸಂಗದೊಳಗೆ ಇಂತಹ ಸುವಿಚಾರಗಳನ್ನು ಉಣ್ಣೋದು. ಸುವಿಚಾರಗಳನ್ನು ಉಣ್ಣೋದು ಮುಗಿದ ಮೇಲೆ ತಲೆ ತುಂಬಿದ ಮೇಲೆ ಹೊಟ್ಟೆ ತುಂಬ್ಕೊಳಕ್ಕೆ ಹೋಗೋದು ಕೆಳಗೆ, ಅಲ್ಲಿ ಪ್ರಸಾದವನ್ನು ಮಾಡೋದು. ಈ ಸಮಯದೊಳಗೆ ಪ್ರಸಾದವನ್ನು ಮಾಡಿಸಿರುವಂಥ ತಾಯಿಗೆ ಎಲ್ಲರೂ ಜೋರಾಗಿ ಚಪ್ಪಾಳೆ ಹೊಡೀರಿ ಅವ್ರಿಗೆ. ಭಾಳ ಚಪ್ಪಾಳೆ ಹೊಡೀರಿ. ನಾಳಿನ ದಿವಸ ಮುಂದಿನ ವಾರ ನೋಡ್ರಿ ಎಲ್ಲ ಭಾಗ್ಯ ಸಿಗ್ತೈತಿ, ಎಲ್ಲ ಭಾಗ್ಯ ಸಿಗ್ತೈತಿ. ಅನ್ನದಾನ ಮಾಡುವಂಥ ಬುದ್ಧಿ ಯಾರಿಗೆ ಹುಟ್ಟತೈತಿ ಅಂದ್ರೆ, ಏನೋ ಪೂರ್ವ ಜನ್ಮದೊಳಗೆ ನಮ್ಮದು ಒಂದಿಷ್ಟು ಪುಣ್ಯ ಇತ್ತು ಅಂದ್ರೆ ಅಷ್ಟೇ ಈ ಜನ್ಮದೊಳಗೆ ನಮಗೆ ಅನ್ನದಾನ ಮಾಡಕ್ಕಸ್ತೈತಿ. ಇಲ್ಲಾಂದ್ರೆ ಸಾಧ್ಯನೇ ಇಲ್ಲ. ಅನ್ನದಾನ ಮಾಡುವಂಥ ಪುಣ್ಯ ಭಾಳ ಶ್ರೇಷ್ಠವಾಗಿರುವಂಥದ್ದು. ಅದಕ್ಕೆ ಅವರು ಇಷ್ಟು ತಾವು ಅನ್ನದಾನವನ್ನು ಇಲ್ಲಿ ಬಂದಿರುವಂಥ ಎಲ್ಲ ಜನರಿಗೆ ಮಾಡಿಸ್ಯಾರಂದ್ರೆ ಅವ್ರಿಗೆ, ಅವ್ರ ಕುಟುಂಬಕ್ಕೆ, ಅವ್ರ ಮಕ್ಕಳಿಗೆ, ಅವ್ರ ಮಣಿತನ ಎಲ್ಲ ಚಲೋ ತಂಗಿರಲಿ, ಆ ಭಗವಂತ ಅವ್ರಿಗೆ ಒಳ್ಳೆಯ ಆಶೀರ್ವಾದವನ್ನು ಮಾಡಲಿ ಅಂಥೇಳಿ ನಾವೆಲ್ಲರೂ ಮನಸ್ಸು ತುಂಬಿ ಹಾರೈಸ್ಬೇಕು. ಸಾಕು, ಆ ಭಗವಂತ ಬಂದ ನಿನಗೆ ಏನು ಬೇಕವಾ, ನಿನಗೆ ಆಶೀರ್ವಾದ ಮಾಡತ್ತಂತ ಹೇಳಂಗಿಲ್ಲವ. ನಾವೆಲ್ಲರೂ ಪ್ರಸಾದ ಮಾಡಿ ಮನಸ್ಸು ತುಂಬಿ ಪ್ರಸಾದ ಮಾಡಿಸಿದವ್ರಿಗೆ ಒಳ್ಳೇದಾಗಲಿಪ್ಪ ಭಗವಂತ ಅಂತ ನಮ್ಮ ಮನಸ್ಸಿನಿಂದ ಅಂತಃಕರಣ ಶುದ್ಧಿಯಿಂದ ನಾವು ಒಂದು ಸಾರಿ ಭಗವಂತ ಪ್ರಾರ್ಥನೆ ಸಲ್ಲಿಸ್ತೀವಿ ಅಂದ್ರೆ ಆ ಅನ್ನದಾನ ಮಾಡಿರುವಂಥ ಫಲ 100ಕ್ಕೆ 100 ಅವ್ರಿಗೆ ಸಿಗ್ತದೆ. ಅದಕ್ಕೆ ಸಾಧ್ಯವಾದಷ್ಟು ಅವರಿಗೆ ಹರಿಸೋದು. ಮುಂದಿನ ತಿಂಗಳು, ಮುಂದಿನ ಸಾರಿ ನಾವು ಮತ್ತೆ ಯಾರೇ ಸಾಧ್ಯ ಇದ್ರೆ, ಏನು ಇಲ್ಲೇನು ಲಕ್ಷಾಂತರ ಜನ ಇಲ್ಲ, ಕೋಟ್ಯಾಂತರ ರೂಪಾಯಿ ಖರ್ಚಾಗಂಗಿಲ್ಲ, ಏನೋ ಒಂದಿಷ್ಟು ಧನ ನಾವು ಸಂಪಾದನೆ ಮಾಡಿರುವಂಥ ಹಣದೊಳಗೆ ಒಂದಿಷ್ಟು % ಇಂತಹ ಸತ್ಕಾರ್ಯಗಳಿಗೆ, ಸತ್ಸಂಗಗಳಿಗೆ, ದಾಸೋಹಗಳಿಗೆ ದಾನ ಮಾಡುವಂಥ ಗುಣವನ್ನು ಕೂಡ ನಾವು ಬೆಳೆಸ್ಕೊಳ್ಬೇಕು ಅನ್ನುವಂಥದ್ದನ್ನು ಇವತ್ತಿನ ಸತ್ಸಂಗದೊಳಗೆ ತಿಳ್ಕೊಳ್ಬೇಕು. ದಾನವೆಂದರೆ ತಲೆಯಲ್ಲಿ ಚಾನದಿಂ ಹೊಡೆದಂತೆ. ನೋಡ್ರಿ, ಯಾರು ಹೇಳ್ತಿರ್ತಾರ ದಾನ ಕೊಡ್ರಿ ಅಂದ್ರೆ ತಲೆಯಾಗ ಚಾಲೆ ಹೊಡೆದಂಗಾಕೈತಿ ಒಬ್ಬರಿಗೆ, ಒಂದಿಷ್ಟು ಮಂದಿ. ಯಾರಿಗೆ? ಪೂರ್ವ ಜನ್ಮದಲ್ಲಿ ಪುಣ್ಯ ಮಾಡಲಾರ್ದಂಥವ್ರಿಗೆ ಅಷ್ಟೇ. ದಾನವೆಂದರೆ ತಲೆಯಲ್ಲಿ ಚಾನದಿಂ ಹೊಡೆದಂತೆ, ತಾನೊಂದು ತಪ್ಪು ಮಾಡಿದರೆ ದಂಡವನು ಸುಮ್ಮನೀವನು. ಇಲ್ಲೇ ಹುಡುಗ ಒಂದು 100 ರೂಪಾಯಿ ದೇಣಿಗೆ ಬರ್ಸೋಗೋ ಅಂದ್ಕೂಲೆ ರೊಕ್ಕಿಲ್ ಹೋಗಂತಾನ, ಅದ ಮುಂದೆ ಗಾಡಿ ಮೇಲೆ ಹೋಗಿರ್ತಾನೆ, ಪೊಲೀಸ್ ಹೆಲ್ಮೆಟ್ ಹಾಕೊಂಡು ಹೋಗಿರಂಗಿಲ್ಲವ, ಪೊಲೀಸ್ ಹಿಡಿದು ದಂಡ ಕೊಡ್ಲಂದ್ರೆ 200 ರೂಪಾಯಿ ಸುಮ್ಮನೆ ನಾಯಿ ಕುಣಿಗಲ್ಲಿ ಕೊಟ್ಟು ಬರ್ತಾನೆ. ಎಲ್ಲಿ ಕೊಡಬೇಕು ಅಲ್ಲಿ ಕೊಟ್ರೆ ಅಂಥ ಸಮಯದಾಗ ಕೊಡೋದು ಬಂದಾಕೈತಿ. ನಾವೆಲ್ಲ ಇಲ್ಲಿ ನೋಡೋರಲ್ಲ, ಭಗವಂತ ಮ್ಯಾಲೆ ಕೂತ ಡ್ರೋನ್ ಕ್ಯಾಮ್ರಾದಾಗ ನೋಡ್ತಿರ್ತಾನೆ. ನಾವು ಎಲ್ಲಿ ಬಿಚ್ಚಿಸ್ಬೇಕಲ್ಲಿ ಬಿಚ್ಚೇ ಬಿಡ್ತಾನೆ. ನಾವಾಗಿ ಮನಸ್ಪೂರ್ವಕವಾಗಿ ಒಳ್ಳೆಯ ವಿಚಾರವನ್ನು ಮಾಡಿ ಒಳ್ಳೆಯದಕ್ಕೆ ಕೊಟ್ಟಿವಿ ಅಂದ್ರೆ ಅಂತಹ ಸಂದರ್ಭದೊಳಗೆ ನಮ್ಮಿಂದ ಅವ ಕಸಿದುಕೊಳ್ಳಂಗಿಲ್ಲ. ಅದಕ್ಕೆ ಸಾಧ್ಯವಾದಷ್ಟು ಸತ್ಸಂಗಕ್ಕೆ ಪಾಲ್ಗೊಳ್ಳೋಣ, ಸತ್ಸಂಗದೊಳಗೆ ಭಾಗವಹಿಸೋಣ, ಇಂತಹ ಸತ್ಕಾರ್ಯಗಳಿಗೆ ದೇಣಿಗೆಯನ್ನು, ದಾನವನ್ನು, ಅನ್ನದಾನವನ್ನು ಮಾಡೋಣ. ಇದೆಲ್ಲದಕ್ಕಿಂತ ಹೆಚ್ಚಿಗೆ ಸಮಯದಾನವನ್ನು ಕೂಡ ಮಾಡೋಣ. ನೀವೆಲ್ಲರೂ ಸಮಯದಾನವನ್ನು ಮಾಡಕತ್ತೀರಿ. ಅದಕ್ಕೆ ಈ ಸಮಯದಾನದ ಜೊತೆಗೆ ಇನ್ನೊಂದಿಷ್ಟು 4 ಮಂದಿನ ಕರ್ಕೊಂಬರ್ರಿ, ಮಕ್ಕಳನ್ನ ಕರ್ಕೊಂಬರ್ರಿ. ಈ ಸತ್ಸಂಗದಲ್ಲಿ ಹೇಳಿರುವಂಥ ವಿಷಯಗಳನ್ನು ಒಂದಿಷ್ಟು ನೆನಪಿಟ್ಕೊಂಡು ಮುಂದೆ ನಿಮ್ಮ ಮನೆಗೆ ಹೋಗಿ, ಹೆಣ್ಮಕ್ಳೆಲ್ಲರೂ ಮನೆಗೆ ಹೋಗಿ ನಿಮ್ಮ ಮಕ್ಕಳಿಗೆ ಕಲಿಸ್ರಿ. ಏನು ಕಲಿಸ್ರಿ ಅಂದ್ರೆ ಇವತ್ತು ಸತ್ಸಂಗದೊಳಗೆ ಏನು ಕಲಿಬೇಕು, ಏನು ಕಲಿಸ್ಬೇಕು ಅಂದ್ರೆ ನೆನಪಿಟ್ಕೊಂಡು. ಮುಸ್ಲಿಂ ಧರ್ಮದ ಸಂಕೇತ ಯಾವುದೈತ್ರಿ? ಗಾಡಿ ಮೇಲೆಲ್ಲ ಹಾಕಿರ್ತಾರೆ, ಒಂದು ಕೋಡ್ ನಂಬರ್ ಬರೆದಿರ್ತಾರೆ. ಏನದು? 786 ಮುಸ್ಲಿಂ ಧರ್ಮದ ಒಂದು ಸಂಕೇತ ಅದು. ಹಂಗೆ ನಾವು ಬರೀ ಮುಸ್ಲಿಂ ಧರ್ಮಕ್ಕಷ್ಟ ಸಂಕೇತ ಐತಿ ಅಂದ್ಕೊಂಡಿವಿ ನಾವು. ಆದ್ರೆ ನಮ್ಮ ವೀರಶೈವ ಲಿಂಗಾಯತ ಧರ್ಮದೊಳಗೂ ಒಂದು ಸಂಕೇತ ಐತಿ, ಅದು ನಮಗೆಲ್ಲರಿಗೂ ಗೊತ್ತೇ ಇಲ್ಲ. ವೀರಶೈವ ಲಿಂಗಾಯತರ ಸಂಕೇತ ಐತಲ್ಲ, ಅದು ಒಂದು ಐತಿ ವಿಶೇಷವಾಗಿರುವಂಥದ್ದು. ಅದು ಏನಂದ್ರೆ 856 856 856 ಅಂದ್ರೆ ಏನ್ರಿ? 8 ಅಂದ್ರೆ ಇನ್ಕಾತಕ ಹೇಳಿದಿವಲ್ಲ, 8 ಅಂದ್ರೆ ಅಷ್ಟಾವರಣಗಳು, 5 ಅಂದ್ರೆ ಪಂಚಾಚಾರಗಳು,
6 ಅಂದ್ರೆ ಷಟ್ ಸ್ಥಳಗಳು. ನಮ್ಮ ವೀರಶೈವ ಲಿಂಗಾಯತದ ಧರ್ಮದ ಕೋಡ್ ಸಂಖ್ಯೆ ಯಾವುದು ಅಂದ್ರೆ 856. ಇದನ್ನೆಲ್ಲರೂ ಏನು ಮಾಡಿದ್ರೆ ನಿಮ್ಮ ಮಕ್ಕಳಿಗೆ ಕಲಿಸಿ ಮನ್ಯಾಗ ಒಂದು ವಾದಕುಲೆ ಬರೀರಿ ಅಂದ ಎಲ್ಲರೇ. ವೀರಶೈವ ಲಿಂಗಾಯತ ಧರ್ಮದ ಕೋಡ್ 856. ನೀವು ಈಗ ಒಂದಿಷ್ಟು ಜನ ನಾವು ಪಾಠಶಾಲೆ ಯಡೂರೊಳಗೆ ಒಂದು ಪಾಠಶಾಲೆ ಐತೆ, ಗುರುಕುಲ ಐತೆ. ಆ ಗುರುಕುಲದೊಳಗೆ ಈ ಸದ್ಯಕ್ಕೂ 200 ಜನ ವಿದ್ಯಾರ್ಥಿಗಳು ಅದಾರ. ಪ್ರತಿ ವರ್ಷ ಅಷ್ಟು ಜನ ಬರ್ತಾರ, ಅಷ್ಟು ಜನ ಹೋಗ್ತಾರ. ಈ ನಮ್ಮ ಧರ್ಮದೊಳಗೆ ಒಂದು ಸಾರಿ ಜಗದ್ಗುರುಗಳು ಈ ವಿಷಯವನ್ನು ಹೇಳಿದ್ರು. ಏನು? 856 ಇದು ವೀರಶೈವ ಲಿಂಗಾಯತ ಧರ್ಮದ ಕೋಡ್ ಸಂಖ್ಯೆ. ಈ ಕೋಡ್ ಸಂಖ್ಯೆಯನ್ನು ಎಲ್ಲರೂ ನೆನಪಿಟ್ಟುಕೊಳ್ರಿ ಅಂತ ಹೇಳಿದಾಗ ಇಷ್ಟು ಅದ್ಭುತವಾಗಿರುವಂಥ ಪ್ರತಿಕ್ರಿಯೆ ದೊರೀತಲ್ಲ. ಎಲ್ಲರೂ ಆ 856 ಇಟ್ಕೊಂಡು ಕ್ಯಾಲೆಂಡರ್ ತಯಾರು ಮಾಡ್ರು. 856 ಅಂಥೇಳಿ ತಮ್ಮ ಬೈಕ್ಗಳ ಮೇಲೆ ಬರ್ಸ್ಕೊಳಕ್ಕೆ ಹತ್ರು. 856 ತಮ್ಮ ಕಾರ್ ಗಾಡಿ ಮೇಲೆ ಬರ್ಸ್ಕೊಂಡ್ರು. ಯಾರೋ ಎಷ್ಟೋ ಜನ ತಮ್ಮ ಎದೆ ಮೇಲೆ ಕೈ ಮೇಲೆ ಹಚ್ಚೆ ಹಾಕಿಸ್ಕೊಂಡ್ರು, ಟ್ಯಾಟೋ ಹಾಕಿಸ್ಕೊಂಡ್ರು. 856 ಬರೀ ನಾವು ಮುಸ್ಲಿಂ ಧರ್ಮದ ಸಂಕೇತ ಅಷ್ಟೇ ಕೇಳಿದ್ವಿ. ನಮ್ಮ ವೀರಶೈವ ಲಿಂಗಾಯತ ಧರ್ಮದೊಳಗೂ ಒಂದು ಸಂಕೇತ ಐತಲ್ಲ, ಇದನ್ನು ಕೇಳೇ ನಮಗೆ ಸಂತೋಷ ಆಯಿತು ಅಂಥೇಳಿ ಎಷ್ಟೋ ಜನ ಸಂತೋಷಪಟ್ಟರು. ಅದಕ್ಕೆ ನಾವೇನು ಮಾಡ್ಬೇಕೈತೆ ಅಂದ್ರೆ ಮಕ್ಕಳಿಗೆ ಏನು ತಿಳಿಸ್ಬೇಕು? ನಮ್ಮ ಧರ್ಮ ವೀರಶೈವ ಲಿಂಗಾಯತ ಧರ್ಮ, ನಮ್ಮ ಧರ್ಮದ ಗ್ರಂಥ ಸಿದ್ಧಾಂತ ಶಿಖಾಮಣಿ. ಆ ನಮ್ಮ ಧರ್ಮದ ಗ್ರಂಥದ ನಮ್ಮ ಧರ್ಮದ ಒಂದು ಕೋಡ್ ಸಂಖ್ಯೆ ಅಂದ್ರೆ 856. ಈ 3 ಮಕ್ಕಳಿಗೆ ಕಲಿಸ್ರಿ. ಇನ್ನೊಮ್ಮೆ ಯಾರಾದರೂ ಬಂದಾಗ ಅವ್ರ ಕೈಯಾಗ ನಾವು ಒಂದು ಚಾಟ್ ಕೊಟ್ಟು ಕಳಿಸ್ತೀವಿ. ಒಂದು ಪತ್ರಿಕೆ ಐತೆ ನಮ್ಮ ಕೈಯಾಗ ಹತ್ರ. ಆ ಪತ್ರಿಕೆಯನ್ನು ನಿಮ್ಮೆಲ್ಲರಿಗೆ ಕೊಡ್ತೀವಿ. ಒಂದು 50 ಒಂದು 100 ಕೊಟ್ಟು ಕಳಿಸ್ತೀವಿ. ಎಲ್ಲರೂ ಒಂದೊಂದು ತೊಗೊಳ್ರಿ, ನಿಮ್ಮ ಮನೆಗೆ ಒಯ್ಯಿರಿ. ನಿಮ್ಮ ಮಕ್ಕಳಿಗೆ ಧರ್ಮ ಶಿಕ್ಷಣವನ್ನು ಕೊಡಿ, ಧರ್ಮ ಶಿಕ್ಷಣ ಕೊಡಿ. ಭಾಳ ಅದ್ಭುತವಾಗಿರುವಂಥ ಶಿಕ್ಷಣವನ್ನು ನೀವು ಮಕ್ಕಳಿಗೆ ಕೊಟ್ರಿ ಅಂದ್ರೆ ಈ ನಿಮ್ಮ ಮಕ್ಕಳು ತಾವು ಅಷ್ಟೇ ಬೆಳೆಯೋದಲ್ಲ, ತಮ್ಮ ಸುತ್ತಮುತ್ತಲಿರುವಂಥ ಎಲ್ಲ ಜನರನ್ನು ಒಳ್ಳೆಯವರಾಗಿ ಪರಿವರ್ತನೆ ಮಾಡ್ತಾರೆ. ಅಂತಹ ಅವಕಾಶವನ್ನು ನೀವೆಲ್ಲರೂ ಅವರಿಗೆ ಮಾಡಿ ಕೊಡ್ರಿ ಎನ್ನುವಂಥ ಮಾತುಗಳನ್ನ ಹೇಳಿ ಇಲ್ಲಿವರೆಗೆ ಶಾಂತ ರೀತಿಯಿಂದ ಕುಂತು ಈ ಸತ್ಸಂಗವನ್ನು ಆಲಿಸಿರುವಂಥ ತಮ್ಮೆಲ್ಲರಿಗೂ ಕೂಡ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ ನಮ್ಮ ಮಾತುಗಳನ್ನು ಮುಗಿಸ್ತೀವಿ.